ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ ಏನ್ ಮಾಡ್ತಾ ಇದೀವಿ. ಜುಲೈನ 2ನೇ ವಾರದ ಪ್ರಮುಖ ವೀಕ್ಲಿ ಕರೆಂಟ್ ಅಫೇರ್ಸ್ ನ ಡಿಸ್ಕಸ್ ಮಾಡೋಣ. ವಾರದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು ತುಂಬಾ ಚೆನ್ನಾಗಿದೆ. ಕರ್ನಾಟಕದ ರಿಲೇಟೆಡ್ ಇದೆ, ಇಂಟರ್ನ್ಯಾಷನಲ್ ರಿಲೇಟೆಡ್ ಇದೆ. ಸೊ ಎಲ್ಲ ಡೀಟೇಲ್ ಆಗಿ ನೋಡೋಣ. ವೀಕ್ಲಿ ಕರೆಂಟ್ ಅಫೇರ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಇದು ಸಪರೇಟ್ ಪ್ಲೇ ಲಿಸ್ಟ್ ಇದೆ ಸ್ನೇಹಿತರೆ. ಲಿಂಕ್ ಗಳನ್ನ ಕೊಡ್ತೀನಿ, ಎರಡೂ ಕೂಡ ಇಂಪಾರ್ಟೆಂಟ್. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಸಿಂಬಲ್ ಎಲ್ಲ ಸಿಗುತ್ತೆ, ಜಾಯ್ನ್ ಆಗಿ. ಸೊ ನಾನು ತಡ ಮಾಡಲ್ಲ, ಐ ಡೋಂಟ್ ವಾಂಟ್ ವೇಸ್ಟ್ ಯುವರ್ ಟೈಮ್. ಡೈರೆಕ್ಟ್ ಆಗಿ ಕ್ವಶನ್ಸ್ ಮುಖಾಂತರ ಇಲ್ಲಿ ತಗೋತೀನಿ. ಯಾಕಂದ್ರೆ ಕ್ವಶನ್ಸ್ ಹೆಂಗ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು, ಯಾವ ರೀತಿ ಬರಬಹುದು ಅಂತ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಕರೆಂಟ್ ಅಫೇರ್. ಗ್ಲೋಬಲ್ ಲಿವಬಿಲಿಟಿ ಇಂಡೆಕ್ಸ್ ಅಂತ. ಓಕೆ, ಜಾಗತಿಕವಾಗಿ ನಾವೇನು ಉಳ್ಕೋತೀವಲ್ಲ, ಜೀವನ ಏನಿದೆ ಅದರ ಒಂದು ಇಂಡೆಕ್ಸ್, ಸೂಚಕ. ವಾಸಕ್ಕೆ ಯೋಗ್ಯಕ್ಕೆ ಹೆಂಗಿದೆ ಸಿಟಿಗಳು ಅನ್ನೋದ್ರ ಮೇಲೆ ಕೊಡ್ತಾರೆ, ಇದನ್ನ ರ್ಯಾಂಕ್ ಕೊಡ್ತಾರೆ. ಅದರಲ್ಲಿ ಭಾರತದ ರ್ಯಾಂಕ್ಗಳನ್ನ ಇಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ತಾ ಇರಬಹುದು. ಇದನ್ನು ಎಕನಾಮಿಕ್ಸ್ ಇಂಟೆಲಿಜೆನ್ಸ್ ಯೂನಿಟ್ ಬಿಡುಗಡೆ ಮಾಡುತ್ತೆ. ಹೌದು, ದಿಸ್ ಇಸ್ ಕರೆಕ್ಟ್. ಸೂಚ್ಯಾಂಕದಲ್ಲಿ ಸ್ಥಾನ ಪಡೆದ ಭಾರತೀಯ ನಗರ ಪೈಕಿ ಮುಂಬೈಗಿಂತ ನವದೆಹಲಿ ಉತ್ತಮ ಸ್ಥಾನವನ್ನು ಪಡೆದುಕೊಂಡಿದೆ. ಎಸ್, ದಿಸ್ ಇಸ್ ಕರೆಕ್ಟ್. ಎರಡು ಆಪ್ಷನ್ ಕೂಡ ಕರೆಕ್ಟ್. ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ನ್ಯೂ ಡೆಲ್ಲಿ 120, ಮುಂಬೈ 121, ಚೆನ್ನೈ 123, ಬೆಂಗಳೂರು 127 ರ್ಯಾಂಕ್ ಇದೆ. ಓಕೆ, ಲಿವರಬಿಲಿಟಿ ಇಂಡೆಕ್ಸ್, ವಾಸಕ್ಕೆ ಯೋಗ್ಯವಾಗಿದ್ಯಾ. ಏನ್ ವಾಸಕ್ಕೆ ಯೋಗ್ಯವಾಗಿದ್ಯಾ ಅಂದ್ರೆ ಏನಿದೆ ಅಲ್ವಾ? ಏನು ಅಂದ್ರೆ ಅಲ್ಲಿ ಆ ನಗರಗಳಲ್ಲಿ ಸ್ಥಿರತೆ ಹೆಂಗಿದೆ, ಯೋಗಕ್ಷೇಮ ಹೆಂಗಿದೆ, ಆರೋಗ್ಯ ರಕ್ಷಣೆ ಹೆಂಗಿದೆ, ಸಂಸ್ಕೃತಿ ಹೆಂಗಿದೆ, ಪರಿಸರ, ಶಿಕ್ಷಣ, ಮೂಲಸೌಕರ್ಯ ಹೆಂಗಿದೆ, ಇದನ್ನೆಲ್ಲ ಮೌಲ್ಯಮಾಪನ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಟಾಪ್ ಅಲ್ಲಿ ವಿಯೆನ್ನಾ ಬರುತ್ತೆ. ಸೆಕೆಂಡು ನಾವು ನೋಡೋದಾದ್ರೆ, ಅಲ್ಲ ಸಾರಿ, ಟಾಪ್ ಅಲ್ಲಿ ಯಾವುದು ಸರ್? ಡೆನ್ಮಾರ್ಕ್. ನೆಕ್ಸ್ಟ್ ಬರೋದು ಆಸ್ಟ್ರಿಯಾ, ವಿಯೆನ್ನಾ, ಮೆಲ್ಬೋರ್ನ್, ಆಸ್ಟ್ರೇಲಿಯಾದ ಇರೋದು ಥರ್ಡ್ ಪ್ಲೇಸ್ ಅಲ್ಲಿ ಬರುತ್ತೆ. ಸೊ ಇದನ್ನ ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಬಿಡುಗಡೆ ಮಾಡುತ್ತೆ. ಈ 5 ಒಂದು ಪ್ರಮುಖವಾದ ಪಿಲ್ಲರ್ ಅಂತ ಏನ್ ಕರಿತೀವಿ, ಅದಕ್ಕೆ 25, 20, 10% ಈ ರೀತಿ ವೈಟೇಜ್ ಕೊಟ್ಟು ಇದ್ರ ಮೇಲೆ ರ್ಯಾಂಕ್ ಕೊಡ್ತಾರೆ. ಸೊ ರ್ಯಾಂಕ್ ಗಳನ್ನ ನೋಡೋದಾದ್ರೆ, ನಾನು ಆಲ್ರೆಡಿ ಹೇಳಿದೆ, ಕೋಫೆಂಗನ್ ಡೆನ್ಮಾರ್ಕ್ ಫಸ್ಟ್, ವಿಯೆನ್ನಾ ಸಿಟಿ ಆಸ್ಟ್ರಿಯಾದ ಕಂಟ್ರಿ, ಮೆಲ್ಬೋರ್ನ್ ಆಸ್ಟ್ರೇಲಿಯಾ, ಸಿಡ್ನಿ ಆಸ್ಟ್ರೇಲಿಯಾ 4, 5 ಜೂರಿಚ್. ಅಂದ್ರೆ ಅಲ್ಲೆಲ್ಲ ಸ್ಥಿರತೆ ಅಂದ್ರೆ ಸುರಕ್ಷತೆ, ಭದ್ರತೆ ಚೆನ್ನಾಗಿದೆ. ಅಲ್ಲಿನ ಪರಿಸರ ವ್ಯವಸ್ಥೆ ಚೆನ್ನಾಗಿದೆ. ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟೆ, ಸೆನ್ಸರ್ಶಿಪ್, ಸಾಮಾಜಿಕ ನಿರ್ಬಂಧಕ್ಕೆ ಸಂಬಂಧಪಟ್ಟಂತೆ, ಆರೋಗ್ಯ ರಕ್ಷಣೆ, ಸಾರ್ವಜನಿಕ ಆರೋಗ್ಯ ಆಗಿರ್ಬೋದು, ಔಷಧಿಗಳಾಗಿರ್ಬೋದು, ಲಭ್ಯತೆ, ಗುಣಮಟ್ಟತೆ, ಅದ್ರ ಮೇಲೆ ರ್ಯಾಂಕ್ ಒಂದು ಡಿಸೈಡ್ ಆಗುತ್ತೆ. ಮೂಲಸೌಕರ್ಯ, ಅಂತಾರಾಷ್ಟ್ರೀಯ ಸಂಪರ್ಕ ಹೆಂಗಿದೆ, ವಸತಿ, ಇಂಧನ, ನೀರು ಸರಬರಾಜು ಇಂದ ಹಿಡಿದು ಸಾರ್ವಜನಿಕ ರಸ್ತೆ ಹೆಂಗಿದೆ, ಶಿಕ್ಷಣ, ಒಳ್ಳೆಯ ಖಾಸಗಿ ಗುಣಮಟ್ಟ ಶಿಕ್ಷಣ ಹೆಂಗಿದೆ, ಇದ್ರ ಮೇಲೆ ಮೌಲ್ಯಮಾಪನ ಮಾಡಿ ರ್ಯಾಂಕ್ ಕೊಡ್ತಾರೆ ಸ್ನೇಹಿತರೆ. ಭಾರತದಲ್ಲಿ ಈ ಪ್ರಮುಖ 4 ನಗರಗಳು ರ್ಯಾಂಕ್ ಅನ್ನ ನಾವು ತಗೊಂಡಿರೋದು ನೋಡ್ಬೋದು. ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದೀನಿ, ಲಾಸ್ಟ್ ಅಲ್ಲಿ ಎಷ್ಟಿತ್ತು ರ್ಯಾಂಕು ಅಂತ, ಪ್ರೀವಿಯಸ್ ಒಂದಿದ್ರಲ್ಲಿ ಅದನ್ನು ಕೂಡ ತಾವು ನೋಡ್ಬೋದು. ಅಂಡ್ ಭಾರತ ಯಾಕೆ ಈ ಕಳಪೆ 120 ಮೇಲಿದೆ ನಮ್ಮ ರ್ಯಾಂಕು, 20 ಸಿಟಿಗಳ 120ನೇ ರ್ಯಾಂಕ್ ಅಂದ್ರೆ ಇಟ್ ಇಸ್ ನಾಟ್ ಎನ್ ಗ್ರೇಟ್ ಥಿಂಗ್ ಅಲ್ವಾ? ಯಾಕೆ? ಬಿಕಾಸ್ ಆಫ್ ಪರಿಸರ ಮತ್ತು ಮಾಲಿನ್ಯ ನಮ್ಮಲ್ಲಿ ಜಾಸ್ತಿ ಇದೆ. ಓಕೆ, ಅದು ನಮ್ಮ ವಾಸಕ್ಕೆ ಯೋಗ್ಯತೆವನ್ನ, ಈಗ ಡೆಲ್ಲಿನೇ ತಗೊಳ್ಳಿ, 120 ಬಂದಿದ್ರು ಕೂಡ ಬೇರೆ ಒಂದು ಕಂಡೀಷನ್ ಒಳ್ಳೆ ರ್ಯಾಂಕ್ ಇದೆ ಅಂತ ಬಂದಿದೆ. ಅತಿಯಾದ ಹೊರೆ ಹೊತ್ತ ಸಾರ್ವಜನಿಕ ಆರೋಗ್ಯ, ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ನಮ್ಮ ಆಸ್ಪತ್ರೆಗಳ ಗತಿ ಹೆಂಗಿದೆ, ಗುಣಮಟ್ಟದ ಆರೋಗ್ಯ ನಮಗೆ ಸಿಗ್ತಾ ಇಲ್ಲ. ಮತ್ತೆ ಕರೆಕ್ಟ್ ಆಗಿ ಪ್ಲಾನಿಂಗ್ ಸಿಟಿ ಇಲ್ಲ, ಬೇಕಾಬಿಟ್ಟಿ ಸಿಟಿ. ಬೆಂಗಳೂರು ತಗೊಳ್ಳಿ, ಏನ್ ಮಾಡಿದ್ದಾರೆ. ಓಕೆ, ಏನ್ IT ಬೂಮ್ ಬಂತು ಅಂತ ಹೆಂಗೆ ಬೇಕಾಬಿಟ್ಟು ಡೆವಲಪ್ ಮಾಡ್ಬೇಕು. ಸೊ ಹಿಂಗಿರಬಾರ್ದು. ಒತ್ತಡ, ನೀರಿನ ಒತ್ತಡ ಕಮ್ಮಿ ಇರಬೇಕು, ಮೂಲಸೌಕರ್ಯ, ಕೊಳೆಗೇರಿಗಳಿರಬಾರ್ದು. ಸೊ ಹಿಂಗೆಲ್ಲ ಇರೋದ್ರಿಂದ ಭಾರತ ತುಂಬಾ ಹಿಂದೆ ಬಿದ್ದರಕ್ಕೆ ಆಗಿರುತ್ತೆ. ಓಕೆ, ಬರ್ತೀನಿ ನೆಕ್ಸ್ಟ್. ಇತ್ತೀಚೆಗೆ ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ GSI ಅಂತ ಏನ್ ಕರಿತೀವಿ, ಓಕೆ, ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ 700 ಎಕರೆ ಪ್ರದೇಶದಲ್ಲಿ ತೋರಿಯಂ ನಿಕ್ಷೇಪವನ್ನು ಪತ್ತೆ ಹಚ್ಚಿದೆ. ಎಲ್ಲಿ ನೋಡಿ, ನಾನು ರಾಜ್ಯ ಕೊಟ್ಟಿಲ್ಲ, ಸ್ಥಳ ಕೊಟ್ಟಿಲ್ಲ, ತಾಲೂಕು ಕೊಟ್ಟಿಲ್ಲ, ಯಾವ ಹಳ್ಳಿ ಅಂತ ಕೊಟ್ಟಿಲ್ಲ. ಅದನ್ನು ಕೇಳಬಹುದು ಎಕ್ಸಾಮ್ ಅಲ್ಲಿ. ಮಾಲ್ವಾ, ಮೇಘಾಲಯ, ಚೋಟನಾಗಪುರ, ದಕ್ಕನ್ ಪ್ರಸ್ಥಭೂಮಿ ಇದೆ ದಕ್ಷಿಣ ಅಂಚಿನಲ್ಲಿ. ಎಲ್ಲಿ? ಕರ್ನಾಟಕ ಸರ್. ಕರ್ನಾಟಕದಲ್ಲಿ ಗುಂಡ್ಲುಪೇಟೆಯಲ್ಲಿ ವೆರಿ ಇಂಪಾರ್ಟೆಂಟ್ ಸರ್. ಚಾಮರಾಜನಗರ, ಮೈಸೂರು ಜಿಲ್ಲೆಯ ಒಂದು ಬಾರ್ಡರ್ ಗುಂಡ್ಲುಪೇಟೆ, ಅಲ್ಲಿ ನಾವು ನಾವು ನೋಡಬಹುದು. ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ತುಂಬಾ ವರ್ಷದಿಂದ ಮಾಡ್ತಿದ್ವಿ, ಇವಾಗ ಅದನ್ನ ಕಂಡುಹಿಡಿದಿದೆ. ಸೊ ಯಾವ ಒಂದು ಇದರಲ್ಲಿ ಬರುತ್ತೆ ಅಂದ್ರೆ, ಚಿಕ್ತಾಯಮ್ಮ ಬೆಟ್ಟ, ಓಕೆ, ಕೊತ್ನೂರು ಮತ್ತು ಸುತ್ತಮುತ್ತಲಿನ ಹಳ್ಳಿನ ಪ್ರದೇಶ, 700 ಎಕರೆಯಷ್ಟು ವಿಸ್ತೀರ್ಣ. ತೋರಿಯಂ ಯಾಕೆ ಇಂಪಾರ್ಟೆಂಟು? ವೆರಿ ಇಂಪಾರ್ಟೆಂಟ್ ಸರ್. ಯುರೇನಿಯಂ ಬಿಟ್ಟರೆ ನಮಗೆ ತೋರಿಯಂ, ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಖನಿಜ ನಿಕ್ಷೇಪ ಇದು. ಓಕೆ, ಜೊತೆಗೆ ಆ ಆಸುಪಾಸಲ್ಲಿ ಹನೂರು ತಾಲೂಕು ಅಲ್ಲೆಲ್ಲ ನಾವು ಅಜ್ಜಿಪುರ, ರಾಂಪುರ, ಇಲ್ಲಿ ಚಿನ್ನದ ಪತ್ತೆ ಕೂಡ ಆಗಿದೆ. ಸೊ ಅದು ಕೂಡ ಆಗಿದೆ.
3 ವರ್ಷದಿಂದ ಸಮೀಕ್ಷೆ ಮಾಡ್ತಾ ಇತ್ತು. 700 ಎಕರೆ ಅಷ್ಟಿದೆ. ಈಗ 20 ಎಕರೆನ ಪ್ರಮುಖ ಗಣಿಗಾರಿಕಾ ವಲಯ ಅಂತ ಗುರುತು ಮಾಡಿ ಅದನ್ನ ಆಕ್ಷನ್ ಮಾಡಿ ಈಗ ಅಲ್ಲಿ ತೋರಿಯಂ ತೆಗೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ತೋರಿಯಂ ಡೈರೆಕ್ಟ್ ಆಗಿ ಸಿಗಲ್ಲ ನಮಗೆ. ಮೊನೋಸೈಟ್ ಅಂತಕ್ಕಂಥ ಒಂದು ಕೆಂಪು ಕಂದು ಬಣ್ಣದ ಅಪರೂಪದ ಖನಿಜ ತೆಗೆಯುತ್ತೆ. ಅದರಲ್ಲಿ ತೋರಿಯಂ ಮತ್ತು ಯುರೇನಿಯಂ ಅದರಲ್ಲಿ ಇರುತ್ತೆ. ಇದರಲ್ಲಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಜಾಸ್ತಿ ತೋರಿಯಂ ಇದೆ ಇದರಲ್ಲಿ. ಸರ್ ಮೊನೋಸೋನೈಟ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಇಂಥ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ. ಓಕೆ, ಇನ್ನು ತೋರಿಯಂ ಬಗ್ಗೆ ಕೇಳ್ಬೋದು. ತೋರಿಯಂ ಅಂದ್ರೆ ಏನು ಸರ್? ನಮ್ಮ ಒಂದು ಅಟಾಮಿಕ್ ನಂಬರ್ ಏನದು 90 ಬರುತ್ತೆ, ಪರಮಾಣು ಸಂಖ್ಯೆ. ಓಕೆ, ಇದು ನೈಸರ್ಗಿಕವಾಗಿರ್ತಕ್ಕಂಥ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್, ವಿಕಿರಣಶೀಲ ರಾಸಾಯನಿಕ ಧಾತು. ಅರ್ಥ ಆಗ್ತಿದೆಯಲ್ಲ? ನೋಡಕ್ಕೆ ಬೆಳ್ಳಿ ಅಂತ ಇರುತ್ತೆ, ಆದ್ರೆ ಗಾಳಿ ಸಂಪರ್ಕ ಬಂದ್ರೆ ಕಪ್ಪಾಗುತ್ತೆ, ಕಾಂತಿ ಕಳ್ಕೊಳ್ತದೆ. ತೋರಿಯಂ ಐಸೋಟೋಪ್ಗಳು ವಿಕಿರಣಶೀಲ ಅಸ್ಥಿರವಾಗಿರ್ತವೆ. ಹಾಗಾಗಿ ನಾವು ಇದನ್ನ ನಾವು ಒಂದು ರಿಯಾಕ್ಟರ್ಗಳಲ್ಲಿ ಯೂಸ್ ಮಾಡ್ತೀವಿ. ತೋರಿಯಂ 232 ಅತ್ಯಂತ ಸ್ಥಿರವಾಗಿರ್ತಕ್ಕಂಥದ್ದು. ಓಕೆ, ಭೂಮಿಯ ಹೊರಪದದಲ್ಲಿ ಯುರೇನಿಯಂಗಿಂತ ತೋರಿಯಂ 3 ರಿಂದ 4 ಪಟ್ಟು ಹೆಚ್ಚಳವಾಗಿ ಸಿಗುತ್ತೆ. ಇದು ಪ್ರಮುಖವಾಗಿ ಕರಾವಳಿ ತೀರ ಮತ್ತು ಒಂದಷ್ಟು ಜಾಗದಲ್ಲಿ ಹೆಚ್ಚಾಗಿ ಸಿಗುತ್ತೆ. ಮೊನೋಸೈನೈಟ್ ರೂಪದಲ್ಲಿ ಸಿಗುತ್ತೆ. ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಎಕ್ಸಾಮ್ ಅಲ್ಲಿ ಮೊನೋಸೈನೈಟ್ ಕೇಳಬಹುದು. ತೋರಿಯಂ ಇದೆ ಅಂತ ತೋರಿಯಂನ ಹೆಂಗಿದೆ, ಅದು ಗಾಳಿಯಲ್ಲಿ ಬಂದಾಗ ರಿಯಾಕ್ಟ್ ಆಗುತ್ತೆ ಅಂತ ಕೇಳ್ಬೋದು. ರಿಯಾಕ್ಟ್ ಆಗುತ್ತೆ. ಅದರ ಪರಮಾಣು ಸಂಖ್ಯೆ ಏನು ಅಂತ ಕೇಳ್ಬೋದು. ಯಾವುದು ತೋರಿಯಂ 232 ಅದರ ಐಸೋಟೋಪ್ ಕೇಳ್ಬೋದು ನಿಮ್ಗೆ. ಅಥವಾ ನಿಮಗೆ ಎಲ್ಲಿ ಸಿಕ್ತು, ಕರ್ನಾಟಕದ ಒಂದು ಇದರಲ್ಲಿ ಮೈಸೂರು, ಚಾಮರಾಜನಗರ ಒಂದು ಡಿಸ್ಟಿಕ್ ಅಲ್ಲಿ ಸಿಕ್ತು, ಕೊತ್ತನೂರು ಸುತ್ತಮುತ್ತ ಹಳ್ಳಿ. ಓಕೆ, ಏನ್ ಬೇಕಾದ್ರೂ ಕೇಳ್ಬೋದು. ಚಿಕ್ತಾಯಮ್ಮನ ಬೆಟ್ಟ ಕೇಳ್ಬೋದು. ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು? ಡೀಟೇಲ್ ಆಗಿ ಹೇಳಿದ್ದೀನಿ ಸರ್. ಬೇಕಾದ್ರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಬಗ್ಗೆ ಕೇಳ್ಬೋದು, ಓದ್ಕೊಳ್ಳಿ, ಅದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬರ್ತೀನಿ. ರಾಜ್ಯ ಸಾರ್ವಜನಿಕ ಸೇವಾ ಆಯೋಗ ಅಧ್ಯಕ್ಷರನ್ನು ಯಾರು ಪದಚ್ಯುತಗೊಳಿಸಬಹುದು? ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಓಕೆ, ಈಗ ನಮ್ಮಲ್ಲಿ ತಗೊಂಡ್ರೆ KPSC ಇದೆ. KPSC ಇದೆ, ಕರ್ನಾಟಕ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆ. ಸೊ ಇದಕ್ಕೆ ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಅವರ ಚೇರ್ಮನ್ ನ ಅಮಾನತು ಮಾಡಿದ್ರೆ, ಪದಚ್ಯುತಿ ಮಾಡಿಲ್ಲ, ಅಮಾನತು. ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಪದಚ್ಯುತಿಗೂ ಅಮಾನತಿಗೂ ಡಿಫ್ರೆನ್ಸ್ ಜಾಸ್ತಿ ಇದೆ. ಇಲ್ಲಿ ಆ ಪದಚ್ಯುತಿ ಕೇಳಿರೋದನ್ನ, ಅಮಾನತು ಕೇಳಿಲ್ಲ. ಯಾರು ಮಾಡಕ್ ಸಾಧ್ಯ? ಸುಪ್ರೀಂ ಕೋರ್ಟ್ ಶಿಫಾರಸಿನ ಮೇಲೆ ರಾಷ್ಟ್ರಪತಿಗಳು. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಹೈಕೋರ್ಟ್ ಶಿಫಾರಸು ರಾಜ್ಯಪಾಲರು ಟಿಕ್ ಹಾಕಿದ್ರೆ ತಪ್ಪು, ಅಥವಾ ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರು ಅಂತ ನೀವು ಟಿಕ್ ಹಾಕಿದ್ರೆ ತಪ್ಪು. ಯಾಕಂದ್ರೆ ಇವಾಗ ನೀವು ಕರ್ನಾಟಕದಲ್ಲಿ ಏನಾಗಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಯಾವಾಗ ಒಬ್ಬ ಅಧ್ಯಕ್ಷತೆ ಸದಸ್ಯರ ವಿರುದ್ಧ ಆರೋಪಗಳು ಬರುತ್ತಲ್ಲ, ಅವಾಗ ಅದು ತನಿಖೆ ಆಗುತ್ತೆ. ತನಿಖೆ ಆಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಪ್ರೂವ್ ಆದಾಗ ರಾಷ್ಟ್ರಪತಿಗಳು ಪದಚ್ಯುತ ಮಾಡಬಹುದು. ಅಪಾಯಿಂಟ್ ಮಾಡೋದು ಸ್ಟೇಟ್ PSC ಒಬ್ಬ ಅಧ್ಯಕ್ಷನ ರಾಜ್ಯಪಾಲರಾಗಿರ್ಬೋದು. ಬಟ್ ತೆಗಿಯಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಪದಚ್ಯುತ ಮಾಡಕ್ಕೆ ಅಮಾನತು ಮಾಡ್ಬೋದು. ಯಾವಾಗ ಈ ಒಂದು ಇದು ನಡೀತಾ ಇರುತ್ತೆ, ಯಾವುದು ಎನ್ಕ್ವೈರಿ ನಡೀತಾ ಇರುತ್ತೆ, ಕೇಸ್ ನಡೀತಾ, ಅವಾಗ ಅವರ ಅಮಾನತು ಮಾಡಬಹುದು. 317ನೇ ಆರ್ಟಿಕಲ್ ಅದ್ರ ಬಗ್ಗೆ ಮಾತಾಡುತ್ತೆ ಸ್ನೇಹಿತರೆ. ಈಗ ಏನಕ್ಕೆ ಸುದ್ದಿಯಲ್ಲಿತ್ತು, ನಮ್ಮ ಕರ್ನಾಟಕದಲ್ಲಿ ತಾವಲ್ ಚಂದ್ ಗೆಹ್ಲೋಟ್ ಅವರು ಶಿವಶಂಕರಪ್ಪ ಸಾಹುಕಾರ ಅಮಾನತು ಮಾಡಿದ್ದಾರೆ. ಯಾಕೆ ಅಮಾನತು ಮಾಡಿದ್ರು? ಅವರ ಮಕ್ಕಳು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಏನು ಎಕ್ಸಾಮ್ಗಳಾಯ್ತಲ್ಲ, ಅವ್ರ ಮಕ್ಕಳಿಗೆ 3B, ಓಕೆ, ಹೆಣ್ಮಕ್ಳಿಗೆ 3B ಒಂದು ಕ್ಯಾಟಗರಿ ಅಡಿಯಲ್ಲಿ ರಿಸರ್ವೇಶನ್ ಕೊಡ್ಸಿರ್ತಕ್ಕಂಥದ್ದು. 40,000. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ನೀವು SC ಬಿಟ್ರೆ, ನಿಮ್ಗೆ SC ST ಬಿಟ್ರೆ ಎಲ್ಲದಕ್ಕೂ 2A 2B 3A 3Bಗೆ ಎಲ್ಲದಕ್ಕೂ ನಿಮಗೆ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಹೋಗ್ಬೇಕು. ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇನ್ಕಮ್ ಅಂದ ತಕ್ಷಣ ನಿಮ್ಗೆ ಅಲ್ಲಿ ಇವ್ರಿಗೆ ಎಷ್ಟು ಬರುತ್ತೆ? 2,2,4 ಲಕ್ಷ ಏನೋ ಬರುತ್ತೆ ಇವ್ರಿಗೆ ತಿಂಗಳಿಗೆ ಸ್ಯಾಲ್ರಿ ಬರೋದು. ಓಕೆ, ಸೊ ಅದಂಗೆ ಇದಾಗುತ್ತೆ. ನಮ್ಮ ಮಾರ್ಚ್ 30, 2002 ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ PSC ಅಧ್ಯಕ್ಷರು ಮತ್ತು ಇತರ ಮಕ್ಕಳಿಗೆ ಹಿಂದುಳಿದ ವರ್ಗ ಮೀಸಲಾತಿ ನಿಷೇಧ ಕೂಡ ಇದೆ. ಸೊ ಇಲ್ಲಿ ಏನಾಗುತ್ತೆ, 317 ಆರ್ಟಿಕಲ್ ನೀವು ಮರೆಯಬಾರದು. ಸುಪ್ರೀಂ ಕೋರ್ಟ್ ವಿಚಾರ ನಂತರ ದುರ್ವರ್ತನೆ ಆಧಾರದ ಮೇಲೆ ತೆಗೆದು ಹಾಕಬಹುದು. 317 ಆರ್ಟಿಕಲ್ ಹೇಳುತ್ತೆ. ಅದರಲ್ಲಿ 317 ಸಬ್ ಕ್ಲಾಸ್ 1 ವಿಧಿಯಡಿ ಭಾರತ ರಾಷ್ಟ್ರಪತಿಗಳ ಆರೋಪವನ್ನು ಸುಪ್ರೀಂ ಕೋರ್ಟ್ಗೆ ಉಲ್ಲೇಖಿಸಬಹುದೆಂದು ರಾಜ್ಯಪಾಲರು ಶಿಫಾರಸು ಮಾಡ್ತಾರೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಸ್ನೇಹಿತರೆ. ಓಕೆ, ನಮ್ಮ ಒಂದು ಯಾವುದೋ ಸಂವಿಧಾನದ ವಿಡಿಯೋ ಏನಿದೆ ನೀವು ನೋಡಿರ್ತೀರ, ಅಲ್ಲೇ ಹೇಳಿದ್ದೀನಿ. ಯಾವ್ದಾರ ಅಪಾದನೆ ಬಂದಾಗ ಇಫ್ ಈಸ್ ನಾಟ್ ಫಿಟ್ ಈ ಕ್ಯಾನ್ ಬಿ ರಿಮೂವ್ಡ್ ಬೈ ಎನ್ಕ್ವೈರಿ. ಬಟ್ ವಿಚಾರಣೆ ಸಮಯದಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರು ರಾಜ್ಯಪಾಲ ಅಮಾನತಿನಲ್ಲಿ ಇಡಬಹುದು, ತೆಗೆದಾಕಲ್ಲ. ಪದಚ್ಯುತಿ ಮಾಡೋದು ರಾಷ್ಟ್ರಾಧ್ಯಕ್ಷರಿಗೆ ಮಾತ್ರ ಅಧಿಕಾರ ಇರ್ತಕ್ಕಂಥದ್ದು ಅಲ್ವಾ ಸರ್? ಓಕೆ, ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಆಧಾರದ ಮೇಲೆ ತೆಗಿಬಹುದು ಅವ್ರನ್ನ? ಅವರು ಸುಪ್ರೀಂ ಕೋರ್ಟ್ ಇಂದ ತನಿಖೆ ಮಾಡಿ ಅವ್ರದ್ದು ಓಕೆ ಅಂತ ಹೇಳಿ ಪ್ರೂವ್ ಆದ್ರೆ ತೆಗಿಬಹುದು ಒಂದ್ ಕಡೆ. ಇನ್ನೊಂದ್ ಕಡೆ ಅವ್ರ ಅನುಚಿತ ವರ್ತನೆ ಆಧಾರದ ಮೇಲೆ ಅವ್ರನ್ನ ತೆಗೆದು ಹಾಕ್ಬೋದು. ಇನ್ನೊಂದ್ ಕಡೆ ಅವರು ಹೊರಗಡೆ ಏನಾದ್ರು ಸಂಬಳ ಪಡ್ಕೋತಾ ಇದ್ರೆ ಈ ಕೆಲಸ ಬಿಟ್ಟು, ಓಕೆ, ದಟ್ ಈಸ್ ಎಕ್ಸ್ಟ್ರಾ ಇನ್ಕಮ್ ಆಗುತ್ತೆ. ಸೊ ಅವಾಗ ಮತ್ತೆ ಮಾನಸಿಕವಾಗಿ ದೈಹಿಕವಾಗಿ ದುರ್ಬಲವಾಗಿದ್ರೆ ಅವಾಗ್ಲೂ ಕೂಡ ಅವ್ರನ್ನ ತೆಗೆದು ಹಾಕಬಹುದು.
ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. 317ನೇ ಆರ್ಟಿಕಲ್ ತಿಳ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಯಾರು ತೆಗಿಬೋದು, ಯಾರು ಅಪಾಯಿಂಟ್ ಮಾಡ್ಬೋದು ಕೇಳ್ಬೋದು. ಬೇಕಾದ್ರೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಬೇಕು ಅಂದ್ರೆ ನಮ್ಮ ವಿಡಿಯೋಸ್ಗಳು ನೋಡಿ. ಯಾಕಂದ್ರೆ ಸ್ಟೇಟ್ PSC, ಓಕೆ, ನಮ್ಮಲ್ಲಿ KPSC ಇದೆ, ಅದೇ ತರ UPSC ಅಧಿಕಾರಾವಧಿ ಏನು, ಅಧ್ಯಕ್ಷರು ಏನು. ಓಕೆ, ನಾನು ಕರೆಂಟ್ ಅಫೇರ್ ಆಗಿದ್ರೆ ಅದನ್ನ ಜಾಸ್ತಿ ಡಿಸ್ಕಸ್ ಮಾಡೋದು, GK ಸೀರೀಸ್ ಡಿಸ್ಕಸ್ ಮಾಡ್ತೇನೆ ಅದನ್ನ. ಓಕೆ, ಸೊ ತಗೊಂಡು ಅದೇ ಡಿಸ್ಕಸ್ ಮಾಡ್ತೇನೆ. ಇಲ್ಲಿ ನಾನು ಕರೆಂಟ್ ಅಫೇರ್ ಆಗಿರೋದ್ರಿಂದ ಕರೆಂಟ್ ಅಫೇರ್ ಅಲ್ಲಿ ಏನಿದೆ, ಯಾವ ಆರ್ಟಿಕಲ್ ಸ್ಟಾಟಿಕಲ್ ಕ್ವಶನ್ ಬರುತ್ತೆ, ಏನೇನು ಬರುತ್ತೆ ಅನ್ನೋದು ನಾನು ಹೇಳ್ತೀನಿ ಸ್ನೇಹಿತರೆ. ಸಾರಿ. ಸೊ ಹಾಗಾಗಿ ಇದನ್ನ ನೋಡ್ಕೊಳ್ಳಿ. ಮತ್ತೆ ಇಲ್ಲಿ ಇನ್ನೊಂದು ಪಾಯಿಂಟ್, ಈಗ ಅಧ್ಯಕ್ಷರ ಒಂದು KPSC ಅಧ್ಯಕ್ಷರನ್ನ ಅಮಾನತಲ್ಲಿ ಇಟ್ಟಿದ್ದಾರೆ ಯಾರೋ ರಾಜ್ಯಪಾಲರು. ಹಾಗಾದ್ರೆ ಈಗ KPSC ಅಧ್ಯಕ್ಷರು ಯಾರು ಆಗ್ತಾರೆ ಹೊಸೊಬ್ರು ಅಂದ್ರೆ, ಈಗ ಅವ್ರ ಪೊಸಿಷನ್ ಅಲ್ಲಿ ಯಾರು ಇರ್ಬೇಕಲ್ಲ, ಈಗ ಏನಾದ್ರು ಅಪಾಯಿಂಟ್ಮೆಂಟ್ ಬಂದು ಸೈನ್ ಹಾಕ್ಬೇಕಲ್ಲ, ಅವರ ಒಂದು ಹಂಗಾಮಿಯಾಗಿ ಯಾರು ಇರ್ಬೇಕಲ್ಲ, ಯಾರು ಇರ್ತಾರೆ? ಸದಸ್ಯರಲ್ಲಿ ಯಾರಾಗ್ಬೋದು? ಸದಸ್ಯರು ಗೌರ್ಮೆಂಟ್ ಯಾರು ನೇಮಕ ಮಾಡುತ್ತಾ? ಹಂಗಲ್ಲ. ಸದಸ್ಯರಲ್ಲಿ ಯಾರು ಹಿರಿಯ ಸದಸ್ಯರು ಇರ್ತಾರೋ ಅವರು ಇದರ ಒಂದು ಅಧಿಕಾರವನ್ನ ವಹಿಸ್ಕೋತಾರೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅರ್ಥ ಆಗ್ತಿದೆಯಲ್ಲ? ಯಾರು ಈ ಸದಸ್ಯರಲ್ಲಿ ಹಿರಿಯ ಸದಸ್ಯರು ಇರ್ತಾರೋ ಅವರು ಇದನ್ನ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ನೋಡಿ. ರಾಷ್ಟ್ರಪತಿ ಆದೇಶ ಬರುವವರೆಗೂ ಅತ್ಯಂತ ಹಿರಿಯ ಸದಸ್ಯರು ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ ಫೈನ್ ಸರ್, ನೆಕ್ಸ್ಟ್ ಬಂದ್ಬಿಡ್ತೇನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಂಡೋನೇಷ್ಯಾ ಅತಿ ದೊಡ್ಡ ಹಿಂದೂ ದೇವಾಲಯ ಸಂಕೀರ್ಣವಾಗಿದೆ. ಇದನ್ನು ಸಂಜಯ ರಾಜವಂಶದ ಆಡಳಿತಗಾರ ನಿರ್ಮಿಸಿದರು. ಇದು ಯುನೆಸ್ಕೋ ವಿಶ್ವ ಪರಂಪರಾ ತಾಣವಾಗಿದೆ. ಇದರ ಕಲ್ಲಿನ ಕೆತ್ತನೆಗಳು ರಾಮಾಯಣದ ಇಂಡೋನೇಷ್ಯನ್ ಆವೃತ್ತಿಯನ್ನು ಚಿತ್ರಿಸುತ್ತದೆ. ಪ್ರಭಂಬನ್ ಟೆಂಪಲ್ ವೆರಿ ಇಂಪಾರ್ಟೆಂಟ್. ಯಾಕೆ ಸರ್? ಮೋದಿ ಅವರು ಇಂಡೋನೇಷ್ಯಾಗೆ ಹೋಗಿದ್ರು. ಅಲ್ಲಿ ಇಂಡೋನೇಷ್ಯಾದ ಪ್ರಧಾನಿ ಏನೇನು ಮಾತಾಡೋದು ನ್ಯೂಸ್ ಅಲ್ಲಿ ಇತ್ತು ಗೊತ್ತಿದೆ ನಿಮಗೆ. 3 ದಿನಗಳ ಭೇಟಿಗಾಗಿ ಹೋಗಿದ್ರು. ಅದರಲ್ಲಿ ಈ ಟೆಂಪಲ್ ನ ಅವರು ಪುನರ್ಜೀವನಕ್ಕೆ ಒತ್ತು ಕೊಟ್ಟು ಇದಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಂಗಾಗಿ ಪ್ರಂಬಾನನ್ ಟೆಂಪಲ್ ಇದೆ. ಬೇಕಾದ್ರೆ ಇದರ ರಿಲೇಟೆಡ್ ಆಗಿ ನಿಮ್ಗೆ KE ಯಾವುದೇ ಎಕ್ಸಾಮ್, PSI UP ಯಾವುದೇ KE ಗ್ರೂಪ್ C FDA VO ಎನಿ ಎಕ್ಸಾಮ್ಸ್, ಓಕೆ, GKಲಿ ಸ್ಟ್ಯಾಟಿಕ್ ಪೋರ್ಷನ್ ಕ್ವಶನ್ ಕೇಳ್ಬೋದು. ಏನ್ ಕೇಳ್ಬೋದು? ಸಂಜಯ ರಾಜವಂಶದ ಬಗ್ಗೆ ಕೇಳ್ಬೋದು. ಯಾರು ಇದನ್ನ ಕಟ್ಟಿದ್ರು, ಯಾವ ಇಸ್ವಿಲ್ ಆಯ್ತು ಅಂತ ಕೇಳ್ಬೋದು. ಓಕೆ, ಇದು ಎಲ್ಲಿದೆ ಅಂತ ಕೇಳ್ಬೋದು. ಯೋಗ್ಯಕಾರ್ತಾ ಅಥವಾ ಇಂಡೋನೇಷ್ಯಾ ಜಾವಾ ಐಲ್ಯಾಂಡ್ ಅಲ್ಲಿ ಬರುತ್ತೆ. ಪ್ರಂಬನನ್ ಒಂದು ಟೆಂಪಲ್ ಸ್ನೇಹಿತರೆ. ಇದು 9ನೇ ಸೆಂಚುರಿಯಲ್ಲಿ ಕನ್ನಡದಲ್ಲಿ ತಗೊಂಡಿದ್ದೀನಿ, ಇಂಗ್ಲೀಷಲ್ಲಿ ತಗೊಂಡಿದ್ದೀನಿ. ತುಂಬಾ ಜನ ಕನ್ನಡ ಕೇಳ್ತಾರೆ, ಇಂಗ್ಲೀಷ್ ಕೇಳ್ತಾರೆ, ಎರಡಲ್ಲಿ ತಗೊಂಡ್ಬಿಟ್ಟಿದ್ದೀನಿ. ಓಕೆ, ಸೊ ಹಾಗಾಗಿ ನೋಡಿ ಈ ಟೆಂಪಲ್ ಅಲ್ಲಿ ನಿಮ್ಗೆ ಶಿವ ಇದೆ, ದೊಡ್ಡದಾದದ್ದು. ಉತ್ತರಕ್ಕೆ ನಿಮಗೆ ಬ್ರಹ್ಮ ಬರುತ್ತೆ, ದಕ್ಷಿಣಕ್ಕೆ ನಿಮಗೆ ವಿಷ್ಣು ಬರುತ್ತೆ. ಮತ್ತೆ ಸಣ್ಣ ಸಣ್ಣ ಟೆಂಪಲ್ಗಳು ಸುತ್ತ ಇದೆ. ಒಂಥರ ಪಾಲಕರು ಅಂದ್ರೆ ಅವ್ರು ನೋಡ್ಕೊಳ್ತಕ್ಕಂಥ ದ್ವಾರ ಪಾಲಕರು ಅಂತಿಲ್ಲ, ಆ ತರ ಸುತ್ತ ನೋಡ್ಕೊಳ್ತಕ್ಕಂಥ ಒಂದಷ್ಟು ಜನ ಇದು ಕೂಡ ಟೆಂಪಲ್ ಇದೆ. ಓಕೆ, ಸೊ ಈ ತರ ನಿಮಗೆ ನೋಡ್ಬೋದು. ಇದು 9ನೇ ಸೆಂಚುರಿ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಓಕೆ, ಇದು ಇಂಡೋನೇಷ್ಯಾ ದ್ವೀಪದಲ್ಲಿ ನಾವು ನೋಡಬಹುದು. ಎಲ್ಲಿ ಅಂತಂದ್ರೆ ಯೋಗ್ಯಕಾರ್ತಾ ಅಂತ ನಾವೇನ್ ಕರಿತೀವಿ, ಅಲ್ಲಿ ಇದು ಟೆಂಪಲ್ ಇದೆ ಸ್ನೇಹಿತರೆ. ಇದು 9ನೇ ಶತಮಾನದಲ್ಲಿ ಆಗಿರ್ತಕ್ಕಂಥದ್ದು. 9ನೇ ಶತಮಾನ ವೆರಿ ಇಂಪಾರ್ಟೆಂಟ್ ಸರ್. ಶಿವ ಟೆಂಪಲ್ 47 ಮೀಟರ್ ಟೆಂಪಲ್ ಇದೆ. ಓಕೆ, ಇದು ವೆರಿ ಇಂಪಾರ್ಟೆಂಟು. ಇದನ್ನ 1998ರಲ್ಲಿ ಇಂಡೋನೇಷ್ಯಾದ ನ್ಯಾಷನಲ್ ಕಲ್ಚರ್ ಪ್ರಾಪರ್ಟಿ ಅಂತನೂ ಕೂಡ ಮಾಡಿದ್ದಾರೆ. ಮತ್ತೆ ಈ ಒಂದು ಟೆಂಪಲ್ ಒಳಗಡೆ ರಾಮಾಯಣದನ್ನ ಕೆತ್ತನೆ ಮಾಡಿದೆ. ಇಂಡೋನೇಷ್ಯನ್ ವರ್ಷನ್ ರಾಮಾಯಣ, ಅದು ಇಂಡೋನೇಷ್ಯನ್ ವರ್ಷನ್ ರಾಮಾಯಣ ಕೆತ್ತನೆ ಮಾಡಿದ್ದಾರೆ. ಓಕೆ, ಇದನ್ನ ಅಲ್ಲಿ ಸ್ಥಳೀಯವಾಗಿ ರೋರೋ ಜೋಂಗ್ರಾಂಗ್ ಅಥವಾ ಲೋರೋ ಜೋಂಗ್ರಾಂಗ್ ಅಂತ ಕರೀತಾರೆ. ಇಂಡೋನೇಷ್ಯಾದಲ್ಲಿ ಈ ತರ ಕರೀತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹಿಂದೂ ದೇವಾಲಯ. ತುಂಬಾ ಅದು ಅಲ್ಲಿ ಇಂಡೋನೇಷ್ಯಾ ನೋಡಿ, ಇಂಡೋನೇಷ್ಯಾದಲ್ಲಿ ತುಂಬಾ ಹಿಂದೂ ದೇವಾಲಯ ಇದೆ. ಅವರು ಪೂಜೆ ಮಾಡ್ತಾರೆ ಕೂಡ. ಅವರ ಕರೆನ್ಸಿಲಿ ಹಿಂದೂ ದೇವರುಗಳು ಕೂಡ ಇದ್ದಾರೆ. ಆದ್ರೆ ದ ಮೋಸ್ಟ್ ಪಾಪ್ಯುಲೇಟೆಡ್ ಮುಸ್ಲಿಮ್ಸ್ ಕಂಟ್ರಿ ಕೂಡ ಇಂಡೋನೇಷ್ಯಾ ಅಲ್ವಾ ಸರ್? ಫೈನ್ ಸರ್, ಇದ್ರ ಬಗ್ಗೆ ನೋಡ್ತಾ ಹೋದ್ರೆ ಇತಿಹಾಸ ನೋಡ್ತಾ ಹೋಗೋಣ. 8 ಮತ್ತು 9ನೇ ಶತಮಾನದಲ್ಲಿ ಶೈಲೇಂದ್ರ ಮತ್ತು ಸಂಜಯ ಹೆರೆ ಅಂತಕ್ಕಂಥವ್ರು ಇದನ್ನ ಆ ಟೈಮಲ್ಲಿ ತುಂಬಾ ಉತ್ತುಂಗದಲ್ಲಿತ್ತು. ಅವಾಗ ಇದನ್ನ ಕಟ್ಟಿದ್ದು ಶೈವ ಹಿಂದೂ ಧರ್ಮದ ಪುನರುಜ್ಜೀವನಕ್ಕೆ ಅಂತ ಹೇಳಿ ಅವಾಗ ಮಾಡಿದ್ದು. 11ನೇ ಶತಮಾನದಲ್ಲಿ ಏನಾಗುತ್ತೆ, ಅಲ್ಲಿ ಅಧಿಕಾರಗಳ ವರ್ಗಾವಣೆ ಆಗ್ತದೆ. ಮತ್ತೆ ಮೌಂಟ್ ಮೆರಾಪಿ ನೀವು ತುಂಬಾ ಕೇಳಿರ್ತಾರೆ, ಜ್ವಾಲಾಮುಖಿ ಆಸುಪಾಸಲ್ಲಿದೆ. ಸೊ ಅದು ಒಂದು ವಿನಾಶಕಾರಿ ಒಂದು ಇದಾಗುತ್ತೆ. ಹಂಗಾಗಿ ಅದನ್ನ ಅಲ್ಲಿಂದ ಅದು ಕ್ಷೀಣ ಆಗ್ತಾ ಬರುತ್ತೆ. ಅಲ್ಲಿಗೆ ಯಾರು ಹೋಗಲ್ಲ. 19ನೇ ಶತಮಾನದಲ್ಲಿ ಯಾವಾಗ ವಸಾಹತುಶಾಹಿಗಳು ಬ್ರಿಟಿಷ್ ಆಡಳಿತ ಅಲ್ಲೆಲ್ಲ ನಿಮ್ಗೆ ಗೊತ್ತಿದೆ ಬರ್ತಾರಲ್ಲ, ಅವರು ಇದನ್ನೆಲ್ಲ ಬ್ರಿಟಿಷ್ ಸರ್ವರ್ ಹುಡುಕಿ ಮಾಡಿ ಮರುಪರಿಶೋಧನೆ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಆಗಿ ಇಟ್ಕೊಳ್ಳೋದು ಮಾಡ್ತಾರೆ.
ಆಮೇಲೆ 1918 ನಂತರ ಅದು ಪುನರ್ವಸತಿ ವೈಜ್ಞಾನಿಕವಾಗಿ ಏನೇನು ಮಾಡಬೇಕು, ಕ್ಲೀನ್ ಮಾಡೋದು, ಅದನ್ನ ಪುನರ್ವಸತಿ ಮಾಡೋದು, ಅದನ್ನ ಸಂರಕ್ಷಣೆ ಮಾಡೋದು ನಡೆಯುತ್ತೆ. 1991ರಲ್ಲಿ ಯುನೆಸ್ಕೋನ ಅಡಿಯಲ್ಲಿ ಇದನ್ನು ವಿಶ್ವ ಪರಂಪರೆ ತಾಣ ಅಂತ ಘೋಷಣೆ ಮಾಡಲಾಗುತ್ತೆ. ಮತ್ತೆ ಇಂಡೋನೇಷ್ಯಾ ಸರ್ಕಾರ 1998ರಲ್ಲಿ ಇದು ನಮ್ಮ ರಾಷ್ಟ್ರೀಯ ಸಾಂಸ್ಕೃತಿಕ ಆಸ್ತಿ ಅಂತ ಘೋಷಣೆ ಮಾಡುತ್ತೆ. ಏನ್ ಸರ್, ಎಂತ ಮಾಡುತ್ತೆ? ನ್ಯಾಷನಲ್ ಕಲ್ಚರಲ್ ಪ್ರಾಪರ್ಟಿ ಆಫ್ ಇಂಡೋನೇಷಿಯಾ ಅಂತ ಘೋಷಣೆ ಮಾಡುತ್ತೆ. ನೋಡಿ, ಯಾವ್ದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಪಾಯಿಂಟ್ಸ್ ನಿಮ್ಗೆ. ಅರ್ಥ ಆಗ್ತಿದೆಯಲ್ಲ? ಇನ್ನು ಇದರ ಒಂದು ಸಂಸ್ಕೃತಿ ರಚನಾತ್ಮಕ ವಾಸ್ತುಶಿಲ್ಪದ ಬಗ್ಗೆ ನಾಳೆ ಹೇಳ್ದೆ ನಿಮ್ಗೆ. ಕೇಂದ್ರದಲ್ಲಿ ಚೌಕಾಕೃತದಲ್ಲಿ ಇರ್ತಕ್ಕಂಥ ಮತ್ತು ಜಾಮತೀಯ ಮಾದರಿಯಲ್ಲಿ ನಿರ್ಮಾಣ ಮಾಡಿರೋದು, ಜಾಮೆಟ್ರಿ ಟೈಪು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹೊರವಲಯದಲ್ಲಿ ನಿಮಗೆ ಕಂಪ್ಲೀಟ್ ಮರದ ರಚನೆ ಹೊಂದಿದ ದೊಡ್ಡ ಅಂಗಲ ಪ್ರದೇಶ ಇದೆ. ಮಧ್ಯದಲ್ಲಿ ನಮಗೆ ಪೆರವಾರ ದೇವಾಲಯಗಳು ಅಂದ್ರೆ 4 ಅಚ್ಚುಕಟ್ಟಾಗಿನ ಮೆಟ್ಟಿಲು ಸಾಲುಗಳು ಜೋಡಿಸಲಾದ 224 ಒಂದೇ ರೀತಿಯ ಸಣ್ಣ ರಕ್ಷಕ ದೇವಾಲಯಗಳಿದೆ. ಒಳ ವಲಯದಲ್ಲಿ ನಮಗೆ ಅತ್ಯಂತ ಪವಿತ್ರವಾದ ಪ್ರಮುಖ 16 ದೇವಾಲಯ ನೋಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ತ್ರಿಮೂರ್ತಿಗಳಾಗಿರ್ತಕ್ಕಂಥ ನಮ್ಮ ಶಿವ ದೇವಾಲಯ ಇದೆ, ಬ್ರಹ್ಮ ದೇವಾಲಯ, ವಿಷ್ಣು ದೇವಾಲಯ ಕೂಡ ಇದೆ. ಓಕೆ ಸರ್. ಅಲ್ಲಿ ನಾವು ಇಂಡೋನೇಷಿಯನ್ ಜವಾನಿಸ್ ರಾಮಾಯಣ ಅಂತ ಕರಿತೀವಿ. ಅದನ್ನ ಆ ಒಂದು ವರ್ಷನ ಕೆತ್ತನೆ ಕೂಡ ಮಾಡಿದ್ದಾರೆ. ಇದನ್ನ ಇಂಟರ್ಲಾಕಿಂಗ್ ಸಿಸ್ಟಮ್ ಕಲ್ಲಿನ ಮುಖಾಂತರ ಕಟ್ಟಿದ್ದು, ಹಾಗಾಗಿ ಇನ್ನೂ ಇದೆ. ಮತ್ತೆ ಈ ದೇವಾಲಯದಲ್ಲಿ ಪ್ರಮುಖವಾಗಿ ತ್ರಿಮೂರ್ತಿಗಳ ವಾಹನಗಳ ಕೂಡ ಸಣ್ಣ ಒಂದಿದೆ, ನಂದಿ, ಹಂಸ, ಗರುಡ ಕೂಡ ಅಲ್ಲಿ ನಾವು ನೋಡ್ಬೋದು. ಫೈನ್, ಅದಷ್ಟು ಇಂಪಾರ್ಟೆಂಟ್ ನಾ ಡಿಸ್ಕಸ್ ಮಾಡಿದ್ದೀನಿ. ಮತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಪ್ರಧಾನಮಂತ್ರಿಗಳು ಇಂಡೋನೇಷ್ಯಾಗೆ ಹೋಗ್ತಾರೆ, ಆಮೇಲೆ ಆಸ್ಟ್ರೇಲಿಯಾಗೆ ಹೋಗ್ತಾರೆ, ನ್ಯೂಜಿಲೆಂಡ್ಗೆ ಹೋಗ್ತಾರೆ. ಬಟ್ ಅದೆರಡಕ್ಕಿಂತ ಇಂಡೋನೇಷ್ಯಾ ತುಂಬಾ, ಯಾಕಂದ್ರೆ ತುಂಬಾ ಇಲ್ಲಿ ಒಂದಷ್ಟು ಏನೋ ಡೀಲ್ಸ್ಗಳನ್ನ ಮಾಡ್ತಾರೆ. ಹಂಗಾಗಿ ದಿಸ್ ವೆರಿ ಇಂಪಾರ್ಟೆಂಟ್. ಇಂಡೋನೇಷಿಯಾ ಮತ್ತೆ ಇಂಡಿಯಾ ಮೆಗಾ ಡೀಲ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕು. ಯಾಕೆ ಇದು ಇಂಪಾರ್ಟೆಂಟು? ನಾರ್ತ್ ಈಸ್ಟ್ ಅಂದ್ರೆ ನಾವು ಲುಕ್ ಈಸ್ಟ್ ಪಾಲಿಸಿ ನಮ್ದೇನಿದೆ, ಲುಕ್ ಈಸ್ಟ್ ಅಲ್ವಾ ಸರ್? ನಾವು ಪೂರ್ವ ಕಡೆ ನೋಡ್ಬೇಕು, ಅದೇ ಕಡೆ ಕೈ ಜೋಡಿಸ್ಬೇಕು ಅನ್ನೋದು ನಮ್ದೇನಿದೆ. ಓಕೆ, ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡೋಣ, ಅದಕ್ಕೊಂದು ಕ್ವಶನ್ ತಗೊಂಡಿದ್ದೀನಿ. 2020ರಲ್ಲಿ ಭಾರತ ಪ್ರಧಾನಮಂತ್ರಿಗಳು ಇಂಡೋನೇಷ್ಯಾಕ್ಕೆ ಕೈಗೊಂಡ ಭೇಟಿಯ ಪ್ರಮುಖ ಫಲಿತಾಂಶಗಳಿಗೆ ಸಂಬಂಧಿಸಿದ ಯಾವ ಹೇಳಿಕೆ ಸರಿ ಇಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್ ಕೇಳಿದ್ದೀನಿ, ಯಾವ್ದು ಸರಿ ಇಲ್ಲ ಅಂತ ಕೇಳಿದೆ. ಓಕೆ, ಇಂಡೋನೇಷ್ಯಾಕ್ಕೆ ಬ್ರಹ್ಮೋಸ್ ಸೂಪರ್ ಕ್ಷಿಪಣಿ ಅಸ್ತ್ರ ವ್ಯವಸ್ಥೆ ಪೂರೈಸಲು ಭಾರತ ಒಪ್ಕೊಂಡಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಸುಮಾತ್ರ ನಡುವಿನ ಸಮುದ್ರ ಸಂಪರ್ಕವನ್ನು ಬಲಪಡಿಸಲು ಸಭಾಂಗ್ ಬಂದರನ್ನ ಜಂಟಿಯಾಗಿ ಅಭಿವೃದ್ಧಿಪಡಿಸಲು ಒಪ್ಕೊಂಡಿವೆ. ಇಂಡೋನೇಷ್ಯಾಕ್ಕೆ 100 ಟನ್ DWR ಅಂದ್ರೆ 162 ಗೋಧಿ ಬೀಜಗಳ ಪೂರೈಕೆಗೆ ಭಾರತ ಬದ್ಧವಾಗಿದೆ. ಆರ್ಟಿಕ್ ವಿಷಯದ ಕುರಿತು ದ್ವಿಪಕ್ಷೀಯ ಸಂವಾದ ಕಾರ್ಯವಿಧಾನ ಸ್ಥಾಪಿಸಲು ಭಾರತ ಮತ್ತು ಇಂಡೋನೇಷ್ಯಾ ಒಪ್ಪಂದಕ್ಕೆ ಸಹಿ ಹಾಕಿದವು. ಯಾವುದು ಸರಿಯಲ್ಲ ಅನ್ನೋದು ಆಯ್ಕೆ ಮಾಡಿ. 4 ಸರಿ ಇಲ್ಲ, ಯಾಕೆಂದ್ರೆ ಆಪ್ಷನ್ 1, 2, 3. ಯಾಕೆ ಆರ್ಟಿಕ್ ಏನ್ ಡಿಸ್ಕಸ್ ಮಾಡಲ್ಲ, ಸುಮ್ಮನೆ ನಾನು ಅಬ್ರಪ್ಟ್ ಆಗಿ ಏನೋ ಒಂದು ಆಪ್ಷನ್ ಹಾಕಿದ್ದೀನಿ ಅಷ್ಟೇ. ಓಕೆ, ಕಾಮನ್ ಸೆನ್ಸ್ ಯೂಸ್ ಮಾಡೋದು ಇದನ್ನ ಮಾಡ್ಬೋದು. 4ನೇದು ಮಾತ್ರ ಸರಿ ಇಲ್ಲ, ಇನ್ 3 ಸರಿ. ಸರ್, ಇಲ್ಲಿ ಕಂಪ್ಲೀಟ್ ನಾನು ಲಿಸ್ಟೇ ಕೊಟ್ಬಿಡ್ತೀನಿ ನಿಮಗೆ. ಓಕೆ, ಐ ವಿಲ್ ಗಿವ್ ಲಿಸ್ಟ್. ರಕ್ಷಣಾ ಮತ್ತು ಕಡಲಕ್ಕೆ ಏನೇನು ಮಾಡಿದ್ರು, ಪ್ರಮುಖ ಕ್ಷಿಪಣಿ ಏನು ಇವಾಗ ನೋಡಿದ್ವಿ, ಜಂಟಿ ಮಿಲಿಟರಿ ವ್ಯಾಯಾಮಗಳು ಮಾಡಬೇಕು ಅಂತ ಆಗಿರ್ಬೋದು. ಓಕೆ, ಮತ್ತೆ ನಿರ್ಣಾಯಕ ಖನಿಜಗಳು ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಮಿನರಲ್ಸ್ಗಳೇನಿದೆ, ಓಕೆ, ಕ್ರಿಟಿಕಲ್ ಮಿನರಲ್ಸ್ ಅಂತ ಏನು ಕರಿತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪೂರೈಕೆಗೆ ಒಬ್ರಿಗೊಬ್ರು ಸಹಾಯ ಮಾಡಬೇಕು ಅಂತೇಳಿ. ಮತ್ತೆ ಸೈಲ್ ನಮ್ಮಲ್ಲಿ, ಮತ್ತೆ PT ಕೌಟ್ರಾಕ್ಟ್ ಸ್ಟೀಲ್ ಅಲ್ಲಿನ ಇಂಡೋನೇಷ್ಯಾದ ಜಂಟಿ ಉದ್ಯಮ ಮಾಡ್ಕೊಂಡು ಸ್ಟೇನ್ಲೆಸ್ ಸ್ಟೀಲ್ ಉತ್ಪಾದನೆಗೆ ನಮ್ಮ ತಂತ್ರಜ್ಞಾನ ಅವ್ರಿಗೆ, ಅವ್ರ ತಂತ್ರಜ್ಞಾನ ನಮಗೆ, ಈ ತರ ಸಹಯೋಗ ಮಾಡ್ಕೊಳ್ಳೋದಾಗಿರ್ಬೋದು. ಭಯೋತ್ಪಾದನೆ ಮತ್ತು ಸೈಬರ್ ಭದ್ರತೆಗೆ ಒತ್ತು ಕೊಡೋದಾಗಿರ್ಬೋದು. ಓಕೆ, ಸೊ ಸೈಬರ್ ಭದ್ರತೆ, ಡಿಜಿಟಲ್ ವಿಧಿವಿಜ್ಞಾನ ಈ ತರದ ಬಗ್ಗೆ ಜಂಟಿಯಾಗಿ ಕಾರ್ಯನಿರ್ವಹಿಸೋದಾಗಿರ್ಬೋದು. ವ್ಯಾಪಾರ ಮತ್ತು ಹೂಡಿಕೆ, ನಾವು ಆಸಿಯನ್ ಮತ್ತು ಭಾರತ ಸರಕು ಒಪ್ಪಂದಕ್ಕೆ ತೀರ್ಮಾನ ವಿಮರ್ಶೆ ಮಾಡಬೇಕು ಅಂತ ಅವರು ಕೂಡ ಕೇಳ್ಕೊತಾರೆ. ಆಸಿಯನ್ ರಾಷ್ಟ್ರ ಜೊತೆ ನಾವು ಅದನ್ನು ಒಪ್ಕೊಂಡಿರಲಿಲ್ಲ. ಬಟ್ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಅಟ್ಲೀಸ್ಟ್ ಇಂಡೋನೇಷ್ಯಾದ ದ್ವಿಪಕ್ಷೀಯ ವ್ಯಾಪಾರಗಳನ್ನ ಮಾಡೋಣ ಅಂತ ಹೇಳ್ತೀವಿ. ನಮ್ಮಲ್ಲಿ ಈ 2 ರಾಷ್ಟ್ರಗಳ ನಡುವೆ ನಮ್ಮದೇ ಸ್ಥಳೀಯ ಕರೆನ್ಸಿ ಯೂಸ್ ಮಾಡ್ಕೊಂಡು ಮಾಡೋಣ ಅನ್ನೋದು ಕೂಡ ಡಿಸ್ಕಷನ್ ಆಗುತ್ತೆ, ಒಪ್ಕೋತಾರೆ. ಮತ್ತೆ ಆರೋಗ್ಯ, ಕೃಷಿ, ಆರೋಗ್ಯದಲ್ಲಿ ವೆರಿ ಇಂಪಾರ್ಟೆಂಟು. ಕೃಷಿಗೆ ಸಂಬಂಧಪಟ್ಟಂತೆ ನಾವು ಅವ್ರಿಗೆ ಸಹಾಯ ಮಾಡೋದು, ಅವ್ರಿಗೂ ನಮ್ಮ ಜೈವಿಕ ಇಂಧನಗಳು, ಹಸಿರು ಜಲಜನಕ, LNG ಈ ತರದ್ರ ಬಗ್ಗೆ ನಾವು ನಿಮ್ಗೆ ಗೊತ್ತಿದೆ, ನಾವು ಕ್ರೂಡ್ ಆಯಿಲ್ನ ಆಮದು ಮಾಡ್ಕೋತೀವಿ. ಪ್ಯೂರ್ ಅದನ್ನ ರಿಫೈನ್ಡ್ ಆಯಿಲ್ಸ್ಗಳನ್ನ ನಾವು ರಷ್ಯಾಗೂ ಕಳಿಸ್ತೀವಿ, ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸ್ತೀವಿ. ಸೊ ಅದ್ರ ಬಗ್ಗೆ ಒಂದಷ್ಟು ಭದ್ರತೆಗಳನ್ನ ಬಲಪಡಿಸ್ಬೇಕಂತ ಒಪ್ಪಿಗೆ ಮಾಡ್ಕೊಂಡಿರೋದಾಗಿರ್ಬೋದು. ಇನ್ ಡಿಜಿಟಲ್ ಮತ್ತೆ ಸಂಪರ್ಕದಲ್ಲಿ ನೋಡಿದ್ರೆ ಸಭಾಂಗ್ ಇಲ್ಲಿದೆ ನೋಡಿ. ಇಂಡೋನೇಷ್ಯಾದಲ್ಲಿ ಜಾವಾದಲ್ಲಿ ನೋಡಿದ್ರೆ ಇದು ಸಭಾಂಗ್ ಇದೆ ನೋಡಿ. ದಿಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ನಮ್ಮ ಅಂಡಮಾನ್ ನಿಕೋಬಾರ್ ಇಲ್ಲಿದೆ. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ. ಸೊ ಹಾಗಾಗಿ ಅದೆರಡರ ನಡುವೆ ಕನೆಕ್ಟಿವಿಟಿ ಗೋಸ್ಕರ ಕೂಡ, ಮತ್ತೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಪಾಯಿಂಟ್ ನಮಗಿದು ಅಲ್ವಾ, ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಪಾಯಿಂಟು. ಹಂಗಾಗಿ ನಾವು ಜಂಟಿಯಾಗಿ ಅಭಿವೃದ್ಧಿ ಮಾಡೋಕ್ಕೆ ಭಾರತಕ್ಕೂ ಒಂದು ನೆಲೆ ಸಿಕ್ಕ ಆಗುತ್ತೆ. ಯಾಕಂದ್ರೆ ನಮ್ಗೆ ಈ ಕಡೆ ಹೋಗ್ಬೇಕು ಅಂತಂದ್ರೆ ಚೈನಾಗೆ, ಸೊ ಅದಕ್ಕೆಲ್ಲದಕ್ಕೂ ಕೂಡ ನಾವು ಇಂಡಿಯನ್ ಓಷನ್ನ ನಾವು ನೋಡ್ಕೋಬೇಕು ಅಂದ್ರೆ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಡಿಜಿಟಲ್ ಕ್ರಾಂತಿನ ಇಂಡೋನೇಷ್ಯಾ ಒಪ್ಕೊಂಡಿದೆ. ಅದಕ್ಕೂ ಕೂಡ QR ಬೇಸ್ಡ್ ಪೇಮೆಂಟ್ಗಳ ಒಂದು ಇದನ್ನ ಕೂಡ ನಾವು ಕೊಡ್ತೀವಿ ಅಂತ ಹೇಳಿ
ಮಾಡಿರ್ತಕ್ಕಂಥ ಒಪ್ಪಂದಗಳು. ಇನ್ನು ವಿಜ್ಞಾನ ಬಾಹ್ಯಾಕಾಶ ಆಲ್ರೆಡಿ ಹೇಳಿದ್ದೀನಿ, ನಮ್ಮಲ್ಲಿ ಇಸ್ರೋ ಬ್ರಿನ್ ಅಂತ ಇಂಡೋನೇಷ್ಯಾದ ಏನಿದೆ ಅದು ಗಗನಯಾನ ಮಿಷನ್ ಸೇರಿದಂತೆ ಭಾರತಕ್ಕೆ ಏನೇನೋ ಟ್ರ್ಯಾಕಿಂಗ್ ಸೌಲಭ್ಯಗಳು ಮುಂದೆ ಏನ್ ಮಾಡಬೇಕು ಅದಕ್ಕೆಲ್ಲ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಸಂಸ್ಕೃತಿ ಶಿಕ್ಷಣಕ್ಕೆ ಬಂದ್ರೆ ಪ್ರಬಂಧನ್ ಸಂಕೀರ್ಣವನ್ನ ಮಾಡಬೇಕು ಅಂತೇಳಿ, ಮತ್ತೆ ಈ 2026-27 ಸಾಂಸ್ಕೃತಿಕ ಪರಂಪರೆಯನ್ನು ಸ್ಮರಿಸೋ ಟ್ಯಾಗೂರ್ ಮತ್ತು ದೇವಾಂತರ ವರ್ಷ ಅಂತ ನಮ್ ಟ್ಯಾಗೂರ್ ಅವರು, ನಾ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಇಂಗ್ಲಿಷಲ್ಲೂ ಇದೆ, ಒಂದ್ ಸೆಕೆಂಡ್ ಅಲ್ಲಪ್ಪ ನೋಡಿ. PM Modi also declared that India and Indonesia would jointly celebrate upcoming year as the Tagore Devantar Year of Culture and Education Diplomacy ಅಂತ. ಯಾರು ರವೀಂದ್ರನಾಥ್ ಟ್ಯಾಗೋರ್ ಹಿಸ್ಟಾರಿಕ್ ವಿಸಿಟ್ ಕೊಡ್ತಾರೆ ಇಂಡೋನೇಷ್ಯಾಗೆ ಆ ಟೈಮಲ್ಲಿ. ಓಕೆ, ಅವಾಗ ಇಂಡೋನೇಷ್ಯಾ ಫಸ್ಟ್ ಎಜುಕೇಶನ್ ಮಿನಿಸ್ಟರ್ ದೇವಾಂತರ್ ಇರ್ತಾರೆ. ಸೊ ಹಂಗಾಗಿ ಅವರ ಇಬ್ಬರ ಒಂದು ಇದಕ್ಕೋಸ್ಕರ 2026 ಮತ್ತೆ 27 ಸ್ನೇಹಿತರೆ ನಾವು ಏನಂತ ನೆಕ್ಸ್ಟ್ 26-27 ಟ್ಯಾಗೂರ್ ದೇವಾಂತರ ವರ್ಷ ಅಂತ ನಾವು ಜಂಟಿಯಾಗಿ ಮಾಡೋಣ ಅಂತ ಹೇಳಿ ಮಾಡಿರ್ತಕ್ಕಂಥ. ಸೊ ಒಂದಷ್ಟು ನಾನು ಇಲ್ಲಿ ಕೊಟ್ಟಿದ್ದೀನಿ, ಲಿಸ್ಟ್ ನೋಡ್ಕೊಳ್ಳಿ. ಎನಿವೇಸ್ PDF ಕೊಡ್ತೀನಿ ನಿಮ್ಗೆ. ನೆಕ್ಸ್ಟ್, ಇತ್ತೀಚೆಗೆ ಕಾಡ್ಗಿಚ್ಚಿನ ಕಾರಣದಿಂದಾಗಿ ಸುದ್ದಿಯಲ್ಲಿ ಅಲ್ಮೇರಿಯಾ ಪ್ರಾಂತ್ಯ ಸುದ್ದಿಯಲ್ಲಿ ಎತ್ತಿದ್ದು ಯಾವ ದೇಶದಲ್ಲಿದೆ? ಇಲ್ಲ ತೋರ್ಸ್ಬಿಟ್ಟಿದ್ದೀನಿ, ಸ್ಪೇನ್ ಅಂತ. ಕಣ್ಮುಚ್ಕೊಂಡು ಟಿಕ್ ಹಾಕ್ಬಿಡ್ತಾರೆ ಸ್ಪೇನ್ ಅಂತ. ವೆರಿ ಇಂಪಾರ್ಟೆಂಟ್ ಸರ್. ನಮ್ಮ ಒಂದು ಮೆಡಿಟರೇನಿಯನ್ ಸಿ ಒಂದು ಆಸುಪಾಸು ಬರುತ್ತೆ, ಸ್ಪೇನ್ ಈ ಕಡೆ ದಕ್ಷಿಣ ಈ ತುದಿಯಲ್ಲಿ ಬರುತ್ತೆ ಅಲ್ಬೇರಿಯಾ ಪ್ರಾಂತ್ಯ. ಸ್ಪೇನ್ ಇಲ್ಲಿ ಬರುತ್ತೆ ನೋಡಿ, ಫ್ರಾನ್ಸ್, ಇಟಲಿ, ಇಲ್ಲಿ ಸ್ಪೇನ್, ಇಲ್ಲಿ ಪೋರ್ಚುಗಲ್. ಸೊ ಅದನ್ನ ಒಂದ್ಸಲ ನೋಡ್ಕೊಳ್ಳಿ. ತುಂಬಾ ನಿಮ್ಗೆ ಗೊತ್ತಿದೆ ಯುರೋಪ್ ಅಲ್ಲಿ ಏನೇನಾಗಿದೆ ಅಂತ ನಿಮ್ಗೆ ಗೊತ್ತಿದೆ. ನಾನು ಪ್ರೀವಿಯಸ್ ಮಂತ್ ಅಲ್ಲೂ ಕೂಡ ವೀಕ್ಲಿ ಕರೆಂಟ್ ಅಫೇರ್ ಹೇಳಿದ್ದೀನಿ. ಏನು ಹೀಟ್ ಟ್ರ್ಯಾಪ್ ಆಗಿ ಅಲ್ಲಿ ಎಷ್ಟು ಬಿಸಿ ಆಗಿದೆ, ಹೆಂಗೇನಾಗಿದೆ ಅಂತ. ಸೊ ಹಾಗಾಗಿ ವೈಲ್ಡ್ ನಿಮಗೆ ಇಲ್ಲಿ ಫೈರ್ ಆಗ್ತಿದೆ, ವೈಲ್ಡ್ ಫೈರ್ ಆಗಿ ಅಲ್ಲೆಲ್ಲ ಕಾಡುಗಳ ತೂರಿತಾ ಇದೆ. ಸೊ ಹಂಗಾಗಿ ತುಂಬಾ ಜನ ಸತ್ತಿದ್ದಾರೆ, ತುಂಬಾ ಹೆಕ್ಟೇರ್ಸ್ ಆಫ್ ಅರಣ್ಯ ನಾಶ ಆಗಿದೆ. ಅವಾಗ ಕೇಳ್ತಾನೆ ಇರ್ತಾರೆ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಗಳು ಕೇಳಬಹುದು ನಿಮಗೆ. ಇತ್ತೀಚಿನ ಸುದ್ದಿಯಲ್ಲಿ ಕಂಡು ನಿಡಾರ್ 2.0 ಉಪಕ್ರಮ ಇವರಿಂದ ಪ್ರಾರಂಭಿಸಲಾಯಿತು. ನಿಡಾರ್ ಅಂತಕ್ಕಂಥದ್ದು ಫುಲ್ ಫಾರ್ಮ್ ಏನು? ನ್ಯಾಷನಲ್ ಇನ್ನೋವೇಷನ್ ಚಾಲೆಂಜ್ ಫಾರ್ ಡ್ರೋನ್ ಅಪ್ಲಿಕೇಶನ್ ರಿಸರ್ಚ್ ಅಂತ. ಓಕೆ, ಇದನ್ನ ನಾವು ಸ್ವಯನ್ ಅಂತಕ್ಕಂಥ ಒಂದು ಇನಿಷಿಯೇಟಿವ್ ಅಡಿಯಲ್ಲಿ ಮಾಡ್ತೀವಿ. ಇದನ್ನ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ಡ್ರೋನ್ ಫೆಡರೇಷನ್ ಸಹಯೋಗದಂಗೆ ಮಾಡ್ತಿರ್ತಕ್ಕಂಥದ್ದು. ಇದು 2.0. ಓಕೆ, 2.0 ಅಂದ್ರೆ 2025-26 ಲಾಸ್ಟ್ ಒಂದು ವರ್ಷದಲ್ಲಿ ಇದನ್ನ ನಾವು ಫಸ್ಟ್ ಟೈಮ್ ಮಾಡಿರ್ತೀವಿ. ಇದನ್ನ ಏನಪ್ಪಾ ಇದು ಅಂತಂದ್ರೆ, ಒಂದಷ್ಟು ಡ್ರೋನ್ ಟೆಕ್ನಾಲಜಿಗಳನ್ನ ಬೆಳೆಸೋಕೋಸ್ಕರ ಒಂದಷ್ಟು ಜನಗಳಿಗೆ ನಾವು ಆಪರ್ಚುನಿಟಿ ಕೊಡ್ತೀವಿ. ಗೆದ್ದವ್ರಿಗೆ 65 ಲಕ್ಷ ತನಕ ನಾವು ಇದು ಕೊಡ್ತೀವಿ. ಯಾಕಂದ್ರೆ ಭಾರತ ಇಂಡಿಪೆಂಡೆಂಟ್ ನಮ್ಮ ಡ್ರೋನ್ ನ ಇಂಡಿಜಿನಿಯಸ್ ಸಾಫ್ಟ್ವೇರ್, ಇಂಡಿಜಿನಿಯಸ್ ಹಾರ್ಡ್ವೇರ್ಗಳ ಮುಖಾಂತರ ಒಂದು ಇದನ್ನ ಮಾಡಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು. ಇದು ಸ್ವಯನ್ ಅಂತಕ್ಕಂಥ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಉಪಕ್ರಮ, ಇನಿಷಿಯೇಟಿವ್. ಓಕೆ, ಇದು 2022 ಬರುತ್ತೆ. ಅಂದ್ರೆ ಅನ್ಮ್ಯಾನ್ಡ್ ಏರಿಯಲ್ ಸಿಸ್ಟಮ್ ನ ನಾವು ಡೆವಲಪ್ ಮಾಡಬೇಕು. ಅದಕ್ಕೆ ಡೆವಲಪ್ ಮಾಡಬೇಕು ಅಂದ್ರೆ ಒಂದಷ್ಟು ಜನಕ್ಕೆ ಮ್ಯಾನ್ ಪವರ್ ನ ಟ್ರೈನಿಂಗ್ ಕೊಡಬೇಕು. ಅದೇ ಸ್ವಾನ್ ಅಂತ ಕರೆಯೋದಿಲ್ಲ. ಅದನ್ನ ಹೇಳೋದು ಸ್ವಾನ್ ಅಂತಕ್ಕಂಥದ್ದು ಏನಿದೆ ಸ್ನೇಹಿತರೆ, 2022 ಜುಲೈಲಿ ಬಂದಿರತಕ್ಕಂಥದ್ದು. ಅದಕ್ಕೆ ಒಂದಷ್ಟು ದುಡ್ಡು ಕೂಡ ಹೆಚ್ಚಿಡ್ತಾರೆ. IAS, IIT, ಬೇರೆ ಬೇರೆ ಈ ತರ CDAC ಈ ಕಡೆಯಿಂದ ಒಂದಷ್ಟು ಏರೋ ಮೆಕ್ಯಾನಿಕ್ಸ್, ಡ್ರೋನ್ ಎಲೆಕ್ಟ್ರಾನಿಕ್ಸ್ ಈ ತರದಕ್ಕೆಲ್ಲ ಸಿಮ್ಯುಲೇಷನ್, ಡ್ರೋನ್ ಅಪ್ಲಿಕೇಶನ್ ಈ ತರ ಟೆಕ್ನಾಲಜಿಗಳನ್ನ ಟ್ರೈನಿಂಗ್ ಕೊಡೋದು. ಸೊ ದಟ್ ಅವ್ರು ಏನ್ ಮಾಡ್ತಾರೆ, ಮುಂದಿನ ಪೀಳಿಗೆಗೆ ನಮ್ಮ ಒಂದು ದೇಶದಲ್ಲಿ ನಮ್ದೇ ಆದ ಒಂದು ಇನಿಷಿಯೇಟಿವ್, ನಮ್ದೇ ಆದ ಒಂದು ಇಂಡಿಪೆಂಡೆಂಟ್ ಇರಬೇಕು. ನಮ್ಮ ಅದು ಮಿಲಿಟರಿಗಾಗ್ಲಿ ಅಥವಾ ಬೇರೆದಕ್ಕಾಗ್ಲಿ ಇಂಡಿಪೆಂಡೆಂಟ್ ಇರಬೇಕು. ಸೊ ಅದರಡಿಯಲ್ಲಿ ಮಾಡಿರೋದು. ಅದರ ಅಡಿಯಲ್ಲಿ ಈ ನಿಡಾರ್ ಅಂತಕ್ಕಂಥ ತಂದಿರೋದು. ಅಂದ್ರೆ ಏನಿದು, ಓಕೆ ನೀವೆಲ್ಲ ಈಗ ಟ್ರೈನ್ ಮಾಡಿದ್ದೆ ಅಥವಾ ಬೇರೆ ಒಂದಷ್ಟು ಜನ ಹೊರಗಡೆ ಇದ್ದಾರೆ, ಸೊ ಬಂದಿಲ್ಲ ಪಾರ್ಟಿಸಿಪೇಟ್ ಮಾಡಿ. ನಿಮ್ಮಲ್ಲಿರೋದ ಇಂಡಿಜಿನಿಯಸ್ಲಿ ಡೆವಲಪ್ಡ್ ನಿಮ್ಮ ಟೆಕ್ನಾಲಜಿ ನಮಗೆ ಕೊಡಿ. ಒಳ್ಳೆ ಟೆಕ್ನಾಲಜಿ ಇದೆ, ಒಳ್ಳೆ ಒಂದು ಫ್ರೇಮ್ ಇದೆ, ಒಳ್ಳೆ ಒಂದು ಇದಿದೆ ಅಂತಕ್ಕಂಥದ್ದಿದ್ರೆ ನಾವು ನಿಮಗೆ ಅಷ್ಟು ಅದನ್ನ ಡೆವಲಪ್ ಮಾಡಕ್ಕೆ ದುಡ್ಡು ಕೊಡ್ತೀವಿ. ಒಂದಷ್ಟು ನಿಮಗೆ 65 ಲಕ್ಷ ತನಕ ಸ್ಟಾರ್ಟ್ಅಪ್ಗೆ ನಾವು ಇದನ್ನು ಕೊಡ್ತೀವಿ, ಆಫರ್ ಪ್ರೈಸ್ ಕೊಡ್ತೀವಿ ಅಂತೆಲ್ಲ ಇದರಲ್ಲಿ ಇದೆ. ಇದು 2ನೇ ವರ್ಷ. ಹಾಗಾಗಿ ನಿಡಾರ್ 2.0 ಅಂತ ಕರಿತೀವಿ. ಇದರ ಫುಲ್ ಫಾರ್ಮ್ ಏನು? ನ್ಯಾಷನಲ್ ಇನ್ನೋವೇಷನ್ ಚಾಲೆಂಜ್ ಫಾರ್ ಡ್ರೋನ್ ಅಪ್ಲಿಕೇಶನ್ ರಿಸರ್ಚ್ ಅಂತ ಹೇಳಿ. ಇದು ಸ್ವಾನ್ ಇನಿಷಿಯೇಟಿವ್ ನ ಅಡಿಯಲ್ಲಿ ಬರುತ್ತೆ. ಸೊ ಸ್ವಾನ್ ಇನಿಷಿಯೇಟಿವ್ ಅಂದ್ರೆ ಏನು ಅದು ಗೊತ್ತಿರಬೇಕು, ಅದು ಕೇಳಬಹುದು. ನಿಡಾರ್ ಅಂದ್ರ ಬಗ್ಗೆ ಏನು ಅದನ್ನು ಕೇಳಬಹುದು. ನಮ್ಮ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಮತ್ತೆ ಡ್ರೋನ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಇದನ್ನ 2 ಟ್ರ್ಯಾಕ್ ಮಾಡ್ತಾರೆ. ಒಂದು ಸಿಸ್ಟಮ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು. ಓಕೆ, ನೆಟ್ವರ್ಕ್ ನೋಡಿ, ಸಿಸ್ಟಮ್ ಡೆವಲಪ್ಮೆಂಟ್ ಅಂದ್ರೆ ಯಾವುದೇ ಆದ ಸೆಲ್ಯುಲಾರ್ ಇಲ್ಲದೆ ಎಲ್ಲರೂ ಕಾಡಿನಲ್ಲಿ ಎಲ್ಲೋ ರಿಮೋಟ್ ಏರಿಯಾದಲ್ಲಿ ಇದ್ರೆ ಅವ್ರಿಗೆ ಏನೇನು ಅದನ್ನು ತಲುಪಿಸುವಂತ ಒಂದು ಟೆಕ್ನಾಲಜಿ ಇರಬೇಕು. GPS ನೇವಿಗೇಷನ್ ನಿರಾಕರಿಸಿ ನಿಮ್ಮದೇ ಆದ ಏನಾದ್ರು ಇದೆಯಾ ಅದನ್ನ ಟ್ರ್ಯಾಕ್ ಮಾಡ್ಕೊಂಡು ಹೋಗಿ ಅಂಥದ್ದನ್ನು ಡೆವಲಪ್ ಮಾಡೋದಾಗಿರ್ಬೋದು. ಮತ್ತೆ ಹಾರ್ಡ್ವೇರ್ ಗಳನ್ನ ಹೆಚ್ಚು ನಾವು ನಮ್ಮ ಇಂಡಿಜಿನಿಯಸ್ ಡೆವಲಪ್ ಮಾಡಬೇಕು, ಬೇರೆ ಕಡೆ ಅಂತ ತಗೋದಲ್ಲ.
ಚಿಪ್ಗಳನ್ನ ತರೋದಲ್ಲ. ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದೇ ತರ ಇನ್ನೊಂದು ಎಕ್ಸಾಮ್ ಇನ್ನೊಂದಿದೆ, ನೆಕ್ಸ್ಟ್ ಕ್ವಶನ್ ತಗೋತೀನಿ ನೋಡಿ. ಸೆಮಿಕಾನ್ 2.0 ಅಂತ ನಮ್ಮ ಸೆಮಿ ಕಂಡಕ್ಟರ್ ನಾವೇ ಬೆಳೆ ಮಾಡ್ಕೋಬೇಕು ನೋಡಿ, ಎಲ್ಲ ಹೆಂಗಿದೆ ಕನೆಕ್ಟಿವಿಟಿ. ಅದಕ್ಕೆ ಒಟ್ಟಿಗೆ ಇದಕ್ಕೂ ಕೂಡ ನಮ್ಮ ಭಾರತ ಸರ್ಕಾರದ ಕ್ಯಾಬಿನೆಟ್ ಮಿನಿಸ್ಟರ್ ಅಪ್ರೂವ್ ಕೊಟ್ಟಿದೆ. ಸೆಮಿಕಾನ್ 2.0 ಅಂತ ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ. ಇದೇನಿದು ನೋಡೋಣ ಬನ್ನಿ. ಸೆಮಿಕಾನ್ 2.0 ಸೆಮಿಕಂಡಕ್ಟರ್ ತಯಾರಿಕಾ, ಜೋಡಣೆ, ಪರೀಕ್ಷೆ, ಗುರುತು ಹಾಕೋದು, ಪ್ಯಾಕೇಜಿಂಗ್, ವಿನ್ಯಾಸ, ಪರಿಸರ ವ್ಯವಸ್ಥೆಯಂತೆ ಹೂಡಿಕೆಗಳನ್ನು ಬೆಂಬಲಿಸುವ ಮೂಲಕ ಭಾರತ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆ ವಿಸ್ತರಿಸಲು ಪ್ರಯತ್ನಿಸುತ್ತದೆ. ಅಂದ್ರೆ ನಮ್ಮ ಕಾಲದಲ್ಲಿ ನಾವೇ ನಿಂತ್ಕೋಬೇಕು. ಸೆಮಿಕಂಡಕ್ಟರ್ ನಾವು ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ತುಂಬಾ ಹಿಂದೆ ಇದೀವಿ ಅಲ್ವಾ ಸರ್. ಚೀನಾ ಬೇರೆ ಬೇರೆ ರಾಷ್ಟ್ರಗಳು ನೋಡಿದ್ರೆ, ಈಸ್ಟ್ ರಾಷ್ಟ್ರಗಳನ್ನ ನೋಡಿದ್ರೆ, ಹಂಗಾಗಿ ನಮ್ಮಲ್ಲಿ ನಾವು ನಿಂತ್ಕೋಬೇಕು. ಹಾಗಾಗಿ ಒಂದಷ್ಟು ಸರ್ಕಾರ ಪ್ರೋಗ್ರಾಮ್ಗಳನ್ನ ಕೈಗೊಳ್ತಾ ಇದೆ. ಈ ಉಪಕ್ರಮವನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಜಾರಿಗೆ ತರುತ್ತದೆ. ಸೆಮಿಕಾನ್ 2.0 ಅಡಿಯಲ್ಲಿ ಆರ್ಥಿಕ ಬೆಂಬಲವು ಕೇವಲ ಸಿಲಿಕಾನ್ ವೇಫರ್ಸ್ ತಯಾರಿಕಾ ಘಟಕಗಳಿಗೆ ಮಾತ್ರ. ನೋಡಿ, ಯಾವಾಗ ಮಾತ್ರ, ಓನ್ಲಿ ಅಂತಿರುತ್ತೆ, ಆಗ ದಟ್ ಇಸ್ ರಾಂಗ್ ಆನ್ಸರ್. ದೀಸ್ ಟು ಆರ್ ಕರೆಕ್ಟ್ ಆನ್ಸರ್. ಆಪ್ಷನ್ 1 ಮತ್ತು 2 ಇಸ್ ದ ರೈಟ್ ಆನ್ಸರ್. ಓಕೆ, ಏನ್ ಸರ್ ಸೆಮಿಕಾನ್ 2.0? ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಇಲ್ಲಿ ನಮ್ಮದ ಒಂದು ಸಸ್ಟೈನೇಬಲ್ ಆಗಿ ನಮ್ಮ ರಾಷ್ಟ್ರೀಯ ಭದ್ರತೆಗೆ, ಈಗ ನಾವು ಮೊಬೈಲ್ಗೂ ಅಷ್ಟೇ, ಮೊಬೈಲ್ ಚಿಪ್ಗಳು ನಮ್ಮಲ್ಲಿಲ್ಲ, ಹೊರದೇಶದ್ದು ಅಲ್ವಾ. ಯಾವುದು ಕೊರಿಯಾ ತಗೋತೀವಿ, ಅಥವಾ USA ಬೇರೆದು ಚೈನಾ ಅಲ್ವಾ ಸರ್. ಯಾವುದೋ ತಗೊಳ್ಳಿ, ಎಕ್ವಿನಾಕ್ಸ್ ತಗೊಳ್ಳಿ, ಸ್ನ್ಯಾಕ್ ಡ್ರ್ಯಾಗನ್ ತಗೊಳ್ಳಿ ಅಲ್ವಾ ನಿಮ್ಮ ಮೊಬೈಲ್ಗಳಲ್ಲಿ. ಅದಕ್ಕೂ ಕೂಡ ಇದೆ. ನೆಕ್ಸ್ಟ್ ಅದೇ ಕ್ವಶನ್ ತಗೊಂಡಿದ್ದೀನಿ ಅನ್ಕೋತೀನಿ, ಅದು ಕೂಡ ಇದೆ ಕ್ವಶನ್, ಅದನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ಇದನ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇದು ನಮ್ಮಲ್ಲಿ ಸೆಮಿಕಾನ್ 1.0 ಅಂತ ನಾವು ಸೆಮಿಕಂಡಕ್ಟರ್ಸ್ ಗಳನ್ನ ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂತ ತಂದಿದ್ವಿ. ಈಗ ನಮ್ಮಲ್ಲಿ ವಿಶ್ವದಲ್ಲಿ ಸೆಮಿಕಂಡಕ್ಟರ್ ನಮ್ದಾಗ ನಾವೇ ಒಂದು ಸ್ಥಾನ ಗಿಟ್ಟಿಸ್ಕೋಬೇಕು, ನಮ್ಮಲ್ಲಿ ನಮ್ದೇ ಡೆವಲಪ್ ಆಗಬೇಕು, ನಾವೇ ಅದ್ರ ಮೇಲೆ ಇಂಡಿಜಿನಿಯಸ್ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಆತ್ಮನಿರ್ಭರ ಆಗಬೇಕು ಅನ್ನೋದು ಈ 2.1 ನ ಮುಖ್ಯ ಉದ್ದೇಶ. ಓಕೆ, ಇದರಲ್ಲಿ ಕಂಪ್ಲೀಟ್ ಏನೇನ್ ಬೇಕು ಅದನ್ನ ನಿಮ್ಗೆ ಇಲ್ಲಿ ಸ್ತಂಭ 1, ಸ್ತಂಭ 2, ಸ್ತಂಭ 6, ಈ ತರ 6 ಸ್ತಂಭಗಳು, ಪಿಲ್ಲರ್ಸ್ ಗಳ ಮುಖಾಂತರ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾರೆ. ಇದು ನಮ್ಮ ಭಾರತ ಸೆಮಿಕಂಡಕ್ಟರ್ ಮಿಷನ್ ನ ಅಡಿಯ ಒಂದು ಅಲ್ಲಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ 1,27,500 ಕೋಟಿಗಳನ್ನ ಕೊಡ್ತಾ ಇದ್ದಾರೆ ಸರ್ಕಾರಿ ಬಜೆಟ್ ಅಲ್ಲಿ. ಏನಪ್ಪಾ, ಮೊದಲು ಪರಿಸರ ಅಂದ್ರೆ ಎಕೋಸಿಸ್ಟಮ್ ನ ಡೆವಲಪ್ ಮಾಡಬೇಕು. ಚಿಪ್ ಗಳನ್ನ ಮಾಡಬೇಕು ಅಂದ್ರೆ ಏನೇನ್ ಬೇಕು, ಸಿಸ್ಟಮ್ ಏನೇನ್ ಬೇಕು, ಆರ್ಕಿಟೆಕ್ಚರ್ ಪ್ಲಾನಿಂಗ್ ಏನ್ ಬೇಕು, ಅದನ್ನ ಮಾಡೋದು ಪಿಲ್ಲರ್ 1 ಇದ್ರ ಅಡಿಯಲ್ಲಿ ಬರುತ್ತೆ. ಪಿಲ್ಲರ್ 2 ಯಂತ್ರ ಮತ್ತು ಸಾಮಗ್ರಿಗಳನ್ನು, ಅದು ಏನು ಫ್ಯಾಬ್ರಿಕೇಶನ್ ಮಾಡಕ್ಕೆ ಅರೆವಾಹಕ ಸೆಮಿಕಂಡಕ್ಟರ್ ಫ್ಯಾಬ್ಗಳು ಬೇಕಾಗ್ತವೆ, ವಿಶೇಷ ರಾಸಾಯನಿಕಗಳು ಬೇಕಾಗ್ತವೆ, ಯಂತ್ರೋಪಕರಣಗಳು ಬೇಕಾಗ್ತದೆ. ಅದಕ್ಕೇನು ಆರ್ಥಿಕ ಸಹಾಯ ಕೊಡೋದು, ಅದು ಸ್ತಂಭ 2 ಅಲ್ಲಿ ಇರುತ್ತೆ. ಓಕೆ, ಪಿಲ್ಲರ್ 2. ಪಿಲ್ಲರ್ 3 ಜಾಗತಿಕ ಫ್ಯಾಬ್ರಿಕೇಶನ್ ಘಟಕಗಳನ್ನು ವಿಸ್ತರಿಸುವುದು, ಇಂಟರ್ನ್ಯಾಷನಲ್ ಏನಿದೆ ಅವ್ರನ್ನ ಭಾರತಕ್ಕೆ ಕರೆದು ಇಲ್ಲೇ ಡೆವಲಪ್ ಮಾಡೋ ರೀತಿ, ಇಲ್ಲೇ ಮಾಡೋ ರೀತಿ 2028 ಇದನ್ನ ಕಾರ್ಯಾರಂಭ ಮಾಡಬೇಕು ಅಂತ ಇವಾಗ್ಲಿಂದಾನೇ ಅದಕ್ಕೆ ಬುನಾದಿ ಹಾಕೋತಾ ಇರ್ತಕ್ಕಂಥದ್ದು ಪಿಲ್ಲರ್ 3. ಪಿಲ್ಲರ್ 4 ಸುಧಾರಿತ ಪ್ಯಾಕೇಜಿಂಗ್ ಅನ್ನು ಬಲಪಡಿಸಬೇಕು. ಸೊ ಅದನ್ನ ಮಾಡಿದ್ರಾಗಲಿಲ್ಲ, ಸೆಮಿಕಂಡಕ್ಟರ್ ನ ಚಿಪ್ ಗಳನ್ನ ಮಾಡಿ ಅದನ್ನ ಅಸೆಂಬ್ಲಿ ಮಾಡ್ಬೇಕಲ್ಲ, ಒಂದು ಕಂಪ್ಲೀಟ್ ಅಸೆಂಬ್ಲಿ ಆಗ್ಬೇಕು. ಒಂದೊಂದು ಸೆಮಿಕಂಡಕ್ಟರ್ಸ್ ಒಂದೊಂದು ಮಾಡಿ ಅದನ್ನ ಕಂಪ್ಲೀಟ್ ಚಿಪ್ ಅಲ್ಲಿ ಜೋಡಿಸಿ ಒಂದು ಅಸೆಂಬ್ಲಿ ಆಗ್ಬೇಕು. ಅದಕ್ಕೆ ಏನ್ ಬೇಕು, ಪ್ಯಾಕೇಜಿಂಗ್ ಮಾಡೋದು ಏನ್ ಬೇಕು. ಸೊ ಅದನ್ನ ಸ್ತಂಭ 4 ಅಲ್ಲಿ ಕೈಗೊಳ್ಳೋದು. ಮತ್ತೆ ಸುಧಾರಿತ R&D ಗಳನ್ನ ಡೆವಲಪ್ ಮಾಡಬೇಕು, ಅದು ಪಿಲ್ಲರ್ 5. ಪಿಲ್ಲರ್ 6 ಅಲ್ಲಿ ನಾವು ಎಲೆಕ್ಟ್ರಾನಿಕ್ ಡಿಸೈನ್ ಅಲ್ಲಿ ಒಂದು ರೀತಿ ವಿಶ್ವವಿದ್ಯಾಲಯಗಳ ತರಬೇತಿ ಪಡೆದ ವಿದ್ಯಾರ್ಥಿಗಳನ್ನ ನಾವು ಇಟ್ಕೊಂಡು, ಓಕೆ, ಇಲ್ಲಿ ಏನೇನ್ ಮಾಡ್ಬೋದು ಕಂಪ್ಲೀಟ್ ಆಗಿ ಮಾಡಿ ನಮ್ಮಲ್ಲೇ ಒಂದು ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡೋದಾಗಿರ್ಬೋದು, ಅಭಿವೃದ್ಧಿ ಮಾಡೋದು, ಪ್ರತಿಭೆಗಳನ್ನ ಅಭಿವೃದ್ಧಿ ಮಾಡೋದಾಗಿರ್ಬೋದು. ಸೊ ಅದನ್ನ ಪಿಲ್ಲರ್ 6. ಈ ತರ 6 ಪಿಲ್ಲರ್ಗಳನ್ನ ಇಟ್ಕೊಂಡು ಈ ಸೆಮಿಕಾನ್ 2.0 ನ ಇಂಪ್ಲಿಮೆಂಟ್ ಮಾಡ್ತಾರೆ. ಇದು ಅದರ ಪ್ರಮುಖ ಫೀಚರ್ಸ್. ಓಕೆ, ಇಂಪಾರ್ಟೆಂಟ್ ಫೀಚರ್ಸ್, ಲಕ್ಷಣಗಳು ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಇದರಿಂದ ಏನ್ ಸಾಧ್ಯ ನೋಡಿ, ವರ್ಧಿತ ಪೂರೈಕೆ ಸರಪಳಿಸಿ ಸ್ಥಾಪನೆ ಮೂಲಕ ರಾಷ್ಟ್ರೀಯ ಭದ್ರತೆ ನಾವು ಬಲಪಡಿಸಬಹುದು. ಓಕೆ, ತಾಂತ್ರಿಕ ನಾಯಕತ್ವವನ್ನು ನಾವು ಸ್ಥಾಪಿಸಲಾಗುತ್ತೆ. ಸೆಮಿಕಂಡಕ್ಟರ್ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗುತ್ತೆ, ಯಾಕಂದ್ರೆ ಬೇರೆ ದೇಶದ ಸೆಮಿಕಂಡಕ್ಟರ್ ತಗೊಂಡ್ರೆ ನಾವು ಡಿಪೆಂಡ್ ಆದಂಗಾಗುತ್ತೆ, ಮತ್ತೆ ನಮ್ಮ ಸೆಕ್ಯೂರಿಟಿಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಸರ್. ನೆಕ್ಸ್ಟ್ ಬರ್ತೀನಿ ಸರ್. ಇತ್ತೀಚೆಗೆ ಭೌಗೋಳಿಕ ಸೂಚನೆ ಟ್ಯಾಗ್ ಪಡೆದ ಸಿರ್ಸಾ ಕಿನ್ನು ಯಾವ ರಾಜ್ಯಕ್ಕೆ ಸೇರಿಸಿದೆ? ಇದು ಹರಿಯಾಣದು. ಇದೊಂದು ಕಿತ್ಲೆ, ಸಿಟ್ರಿಕ್ ಫ್ರೂಟ್, ಕಿತ್ಲೆ ಅಂಡ್ ರೀತಿ. ಓಕೆ, ಜಸ್ಟ್ ಫಾರ್ ಇನ್ಫಾರ್ಮೇಶನ್ ನೋಡ್ಕೊಳ್ಳಿ ಸಾಕು. ನೆಕ್ಸ್ಟ್ ನಾನು ನೋಡಿ ಈಗ ಹೇಳ್ತಾ ಇದ್ದೆ ಮೊಬೈಲ್ ಫೋನ್ ಅಲ್ಲೂ ಅಷ್ಟೇ. ನಮ್ದು ಯಾವುದೇ ತಗೊಳ್ಳಿ, ಮೊದಲು ನಮ್ಮ ಇಂಡಿಯನ್ ಮೇಕ್ ಯಾವ್ದಿದೆ, ಮೈಕ್ರೋಮ್ಯಾಕ್ಸ್ ಇತ್ತು ಸ್ಟಾರ್ಟಿಂಗು, ಚೆನ್ನಾಗಿತ್ತು. ಆಂಡ್ರಾಯ್ಡ್ ಬಂದಾಗ ಯಾವಾಗ 4G 5G ಆಗ್ತಾ ಬಂತು ಅದು ಕತೆ ಮುಗೀತು. ಸೊ ಆ ತರ ಇಂಡಿಯನ್ ಲಾವಾ ಈ ತರದೆಲ್ಲ ಏನಿದ್ವು. ಸೊ ಹಾಗಾಗಿ ಇಂಡಿಯನ್ ಫೋನ್ಗಳ ಉತ್ಪಾದನೆಗೋಸ್ಕರ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಯನ್ನ ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ. ಇದು 5 ವರ್ಷಗಳ ಯೋಜನೆ. 2026-27 30 5 ವರ್ಷದ ಜಾರಿಗೆ ಬರ್ತಕ್ಕಂಥದ್ದು. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಈ ಯೋಜನೆ ಕೇವಲ ಮೊಬೈಲ್ ಫೋನ್ ಜೋಡಣೆ, ಅಸೆಂಬ್ಲಿ ಮಾತ್ರ ಪ್ರೋತ್ಸಾಹನ ಒದಗಿಸುತ್ತೆ ಮತ್ತು ಸಂಶೋಧನಾ, ವಿನ್ಯಾಸ,
ಎಂಜಿನಿಯರಿಂಗ್ ಚಟುವಟಿಕೆ ಬೆಂಬಲವನ್ನು ಒಳಗೊಂಡಿರುವುದಿಲ್ಲ. ಈ ಯೋಜನೆ ತನ್ನ ಅವಧಿಯಲ್ಲಿ 10 ಲಕ್ಷ ಹೆಚ್ಚು ನೇರ ಉದ್ಯೋಗ ಸೃಷ್ಟಿಯನ್ನು ಗುರಿಯಾಗಿಸಿಕೊಂಡಿದೆ. ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಹೇಳೋದು, ಕೇವಲ ಒಂದು ಹೇಳಿಕೆ ಸರಿ, ನಾನು ಇಲ್ಲಿ ಟಿಕ್ ಹಾಕಿದ್ದೀನಲ್ಲ. ಸೊ ಇದೆರಡು ತಪ್ಪು, ಯಾಕಂದ್ರೆ ಇಲ್ಲಿ ಮಾತ್ರ ಅಂತೀರಿ ನೋಡಿ, ಹೇಗೆ ಓನ್ಲಿ ತಪ್ಪಿರುತ್ತೆ ಆ ಥರದ್ದು. ಓಕೆ, ಯಾಕಂದ್ರೆ ಬರೀ ಪ್ರೋತ್ಸಾಹಧನ ಜೋಡಣೆಗಲ್ಲ, ಇಲ್ಲಿ ಕಂಪ್ಲೀಟ್ ಇಲ್ಲೇ ಡೆವಲಪ್ ಆಗಬೇಕು. ನಮ್ಮ ಮೊಬೈಲ್ದು ಪ್ರೊಸೆಸರ್ ಏನಿದೆ ಇಲ್ಲೇ ಆಗಬೇಕು. ಓಕೆ, ಸೆಮಿಕಂಡಕ್ಟರ್ ಚಿಪ್ಸ್ಗಳು ಇಲ್ಲೇ ಆಗಬೇಕು. ಓಕೆ, 10 ಲಕ್ಷ ಅಲ್ಲ, 60,000 ನೇರ ಉದ್ಯೋಗ ಇದರಿಂದ ಆಗುತ್ತೆ ಸ್ನೇಹಿತರೆ. ಓಕೆ, ಡೈರೆಕ್ಟ್ ಎಂಪ್ಲಾಯ್ಮೆಂಟ್, ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಮೊಬೈಲ್ ಫೋನ್ ಉತ್ಪಾದನೆಯಲ್ಲಿ ಫ್ಯಾಕ್ಟರಿಗಳು ಬಂದ ಉದ್ಯೋಗ ಸೃಷ್ಟಿ ಆಗುತ್ತೆ. ನಮ್ಮಲ್ಲಿ ಹೆಚ್ಚು ಮತ್ತೆ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಆಗುತ್ತೆ. R&Dಗಳು ಆಕ್ಟಿವ್ ಆಗ್ಬೋದು ಇಲ್ಲಿ ಅಲ್ವಾ ಸರ್. ಹಂಗಾಗಿ 5 ವರ್ಷಗಳ ಯೋಜನೆ ನಮ್ಮ ಮೊಬೈಲ್ ಪ್ರೊಡಕ್ಷನ್ ಒಂದು ಉತ್ಪಾದನೆ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಅಂತ ತಂದಿರ್ತಕ್ಕಂಥದ್ದು. ಇದ್ರಲ್ಲಿ ಏನ್ ಸರ್, ಇಲ್ಲಿ ನೀವು ಇಲ್ಲಿ ಮಾಡ್ತೀರಾ ಭಾರತದಲ್ಲಿ ತಯಾರಿಕೆಗೆ ಅರ್ಹದಾರದವರಿಗೆ 2.2% ಇಂದ 5% ವರೆಗೆ ಇನ್ಸೆಂಟಿವ್ಗಳನ್ನ ಕೊಡೋದಾಗಿರ್ಬೋದು. ಮತ್ತೆ ಅಸೆಂಬ್ಲಿ ಫೋನ್ ತಯಾರಿಕೆ ಮಾಡೋರಿಗೆ, ಅಸೆಂಬ್ಲಿ ಮಾಡೋರಿಗೆ, ಸೋರ್ಸಿಂಗ್ ಮಾಡ್ಕೊಂಡು ಅವ್ರಿಗೆ 1.4 ವರೆಗೆ ಇನ್ಸೆಂಟಿವ್ನ ಪ್ರೋತ್ಸಾಹನ ಕೊಡ್ತಾರೆ. ಓಕೆ, ಭಾರತೀಯ ಬ್ರ್ಯಾಂಡ್ಗಳಿಗೆ 3%ಗಿಂತ ಹೆಚ್ಚು ನಿಮಗೆ ಪ್ರೋತ್ಸಾಹನ ಕೊಡ್ತಾರೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ದೀನಿ, ಇನ್ನೊಂದಷ್ಟು ಇದು ಸಣ್ಣ ಪುಟ್ಟದಲ್ಲೇ ಮಂತ್ಲಿ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡೋಣ. ಪ್ರೀವಿಯಸ್ ಮಾಡಿರೋದು ಸಪರೇಟ್ ಪ್ಲೇಲಿಸ್ಟ್ 2026 ವೀಕ್ಲಿ ಕರೆಂಟ್ ಅಫೇರ್, ಮಂತ್ಲಿ ಸಪರೇಟ್ ಪ್ಲೇಲಿಸ್ಟ್ ನೋಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ PDF ಎನಿವೇಸ್ ನಮ್ಮ ಟೆಲಿಗ್ರಾಮಲ್ಲಿ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಪುನೀತ್ ಫಾಲೋ ಸರ್ಚ್ ಮಾಡೋದೈತೆ ಸಿಂಬಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಕೂಡ ಇದೆ. ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.